ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ ಜುಲೈ 3, 2020. ಇವತ್ತು ಅಪೇರ್ ಆಗಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ. ಈಗ ನಾವು ಇವತ್ತಿನ ಮೊದಲನೇ ಆರ್ಟಿಕಲ್ಗೆ ಮೂವ್ ಆಗಿದ್ದಾದ್ರೆ, ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 11ರಲ್ಲಿ ಡೆಲ್ಲಿ ಎಡಿಷನ್ನಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಶಿವಾಲಿಕ್ ರೇಂಜ್ನಲ್ಲಿ ಬರುವಂಥ ಶಿವಾಲಿಕ್ ಅರಣ್ಯವನ್ನು, ಶಿವಾಲಿಕ್ ಫಾರೆಸ್ಟ್ ಅನ್ನ ಹುಲಿ ಮೀಸಲು ಪ್ರದೇಶ, ಟೈಗರ್ ರಿಸರ್ವ್ ಅನ್ನಾಗಿ ಮಾಡಬೇಕು ಅಂತ ಹೇಳಿ ಬಿಡ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಮೂವನ್ನ ಯಾಕೆ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಮ್ಯಾನ್ ಮತ್ತೆ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನ ಕಡಿಮೆ ಮಾಡಬೇಕು, ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷವನ್ನು ಕಡಿಮೆ ಮಾಡಬೇಕು ಮತ್ತು ಬಯೋಡಿವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆಯನ್ನ ಪೋಷಿಸೋದಕ್ಕೆ ಸಹಾಯವಾಗುತ್ತೆ ಅಂತ ಹೇಳಿ ಈಗ ಶಿವಾಲಿಕ್ ಫಾರೆಸ್ಟ್ ಅನ್ನ ಶಿವಾಲಿಕ್ ಟೈಗರ್ ರಿಸರ್ವ್ ಅನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಒಂದು ಆರ್ಟಿಕಲ್ ನೀವು ಸಿಲೆಬಸ್ GS3 ಕೆಳಗಡೆ ಬರುವಂಥ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್ ಅಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬಹುದು. ಮೊದಲನೇದಾಗಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಇರುವಂಥ ಸಹಾರನ್ಪುರ್ ವಲಯದಲ್ಲಿ ಇರುವಂಥ ಶಿವಾಲಿಕ್ ಅರಣ್ಯವನ್ನ, ಶಿವಾಲಿಕ್ ರೇಂಜ್ನಲ್ಲಿ ಬರುವಂಥ ಶಿವಾಲಿಕ್ ಅರಣ್ಯವನ್ನ ಈಗ ಟೈಗರ್ ರಿಸರ್ವ್ ಅಂತ ಹೇಳಿ ಅನೌನ್ಸ್ ಮಾಡಬೇಕು ಅಂತ ಹೇಳಿ ಸಹಾರನ್ಪುರದ ಡಿವಿಷನಲ್ ಕಮಿಷನರ್ ಅವರು ಸ್ಟೇಟ್ ಗೌರ್ಮೆಂಟ್ಗೆ ಅಂದ್ರೆ ಉತ್ತರ ಪ್ರದೇಶದ ಗೌರ್ಮೆಂಟ್ಗೆ ಶಿವಾಲಿಕ್ ಫಾರೆಸ್ಟ್ ಅನ್ನ ಟೈಗರ್ ರಿಸರ್ವ್ ಅನ್ನಾಗಿ ಡಿಕ್ಲೇರ್ ಮಾಡಿ ಅಂತ ಹೇಳಿ ಪ್ರಪೋಸಲ್ ಅನ್ನ ಕಳಿಸಿದ್ದಾರೆ. ಈ ಪ್ರಪೋಸಲ್ ನ ಹಿಂದೆ ಇರುವಂತಹ ಮುಖ್ಯವಾದ 2 ಕಾರಣಗಳು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನ, ಮಾನವ ಮತ್ತು ಪ್ರಾಣಿಗಳ ನಡುವೆ ಇರುವ ಸಂಘರ್ಷವನ್ನು ಕಡಿಮೆ ಮಾಡಬೇಕು ಮತ್ತು ಜೈವ ವೈವಿಧ್ಯತೆಯನ್ನ ಅಂದ್ರೆ ಬಯೋಡೈವರ್ಸಿಟಿಯನ್ನ ಸರಿಯಾದ ರೀತಿಯಲ್ಲಿ ನರ್ಚರ್ ಮಾಡಬೇಕು, ಪೋಷಣೆ ಮಾಡಬೇಕು ಅಂತ ಹೇಳಿ ಈ ಒಂದು ನಡೆಯನ್ನು ತೆಗೆದುಕೊಳ್ಳಲಾಗ್ತಿದೆ ಅಂತ ಹೇಳಿ ತಮ್ಮ ರೀಸನ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ವಿಷಯದ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾದಂಥದ್ದು, ಯಾರಿಗೆ ಟೈಗರ್ ರಿಸರ್ವ್ ಅನ್ನು ಅನೌನ್ಸ್ ಮಾಡೋದಕ್ಕೆ ಅಧಿಕಾರವಿರುತ್ತೆ ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಮತ್ತು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನ ಅನೌನ್ಸ್ ಮಾಡುವಂತ ಅಥಾರಿಟಿ ಯಾವುದು ಅಂತ ಹೇಳಿ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಮೊದಲನೇದಾಗಿ ಟೈಗರ್ ರಿಸರ್ವ್ ಅನ್ನ ಯಾರು ಅನೌನ್ಸ್ ಮಾಡ್ತಾರೆ, ಯಾರಿಗೆ ಟೈಗರ್ ರಿಸರ್ವ್ ಅಂತ ಹೇಳಿ ಒಂದು ಪ್ರದೇಶವನ್ನು ಅನೌನ್ಸ್ ಮಾಡೋದಕ್ಕೆ ಅಧಿಕಾರ, ಅಥಾರಿಟಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇದು ಅಧಿಕಾರ ಇರುವಂತದ್ದು ಸ್ಟೇಟ್ ಗೌರ್ಮೆಂಟ್ಸ್ ಗಳಿಗೆ. ಸ್ಟೇಟ್ ಗೌರ್ಮೆಂಟ್ಸ್ ಗಳು ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಇದೆ, ಇದರ ಮುಖಾಂತರವಾಗಿ ರಿಕಮೆಂಡೇಶನ್ ಪಡ್ಕೊಂಡು ನಂತರದಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳು ಒಂದು ಪ್ರದೇಶವನ್ನ ಟೈಗರ್ ರಿಸರ್ವ್ ಅಂತ ಹೇಳಿ ನೋಟಿಫಿಕೇಶನ್ ಮುಖಾಂತರವಾಗಿ ಅನೌನ್ಸ್ ಮಾಡ್ತವೆ. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು. ಟೈಗರ್ ರಿಸರ್ವ್ ಅನ್ನ ಅನೌನ್ಸ್ ಮಾಡುವಂತ ಅಥಾರಿಟಿ ಯಾರಿಗೆ ಇದೆ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಯಾರ ರಿಕಮೆಂಡೇಶನ್ ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ರಿಕಮೆಂಡೇಶನ್ ಯೂಸ್ ಮಾಡಿಕೊಂಡು ಸ್ಟೇಟ್ ಗೌರ್ಮೆಂಟ್ ಒಂದು ಪ್ರದೇಶವನ್ನ ಟೈಗರ್ ರಿಸರ್ವ್ ಅಂತ ಹೇಳಿ ಅನೌನ್ಸ್ ಮಾಡುತ್ತೆ. ಇಲ್ಲಿ ನಾನು ಹೇಳಿದೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಹೇಳಿ ಬರುತ್ತೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅನ್ನೋದು ಕೂಡ ನಮಗೆ ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ಕೂಡ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ಬಗ್ಗೆ ಪ್ರಶ್ನೆಗಳನ್ನು UPSC ಈಗಾಗಲೇ ಕೇಳಿದೆ. ಇದನ್ನು ನಾವು ಕವರ್ ಮಾಡೋದಾದ್ರೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅನ್ನುವಂಥದ್ದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಇದು ಎಸ್ಟಾಬ್ಲಿಷ್ ಆಗಿರುವಂಥದ್ದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಇದು 2005ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ನಂತರದಲ್ಲಿ 2006ರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಇದಕ್ಕೆ ಒಂದು ಅಮೆಂಡ್ಮೆಂಟ್ ತರೋದ್ರ ಮುಖಾಂತರವಾಗಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಮೊದಲನೇದಾಗಿ ಒಂದು ಪ್ರದೇಶವನ್ನ ಟೈಗರ್ ರಿಸರ್ವ್ ಅಂತ ಹೇಳಿ ಅನೌನ್ಸ್ ಮಾಡೋದಕ್ಕೆ ಅಥಾರಿಟಿ ಇರುವಂಥದ್ದು ಸ್ಟೇಟ್ ಗೌರ್ಮೆಂಟ್ಗೆ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕು. ಅದರಿಂದಾಗಿ ಈಗ ಸಹಾರನ್ಪುರದ ಡಿಸ್ಟ್ರಿಕ್ಟ್ ಕಮಿಷನರ್ ಈಗ ಉತ್ತರ ಪ್ರದೇಶದ ಗೌರ್ಮೆಂಟ್ಗೆ ಈ ಒಂದು ಪ್ರಪೋಸಲ್ ಅನ್ನು ನೀಡಿರುವಂಥದ್ದು, ಶಿವಾಲಿಕ್ ರೇಂಜ್ ನಲ್ಲಿ ಬರುವಂತಹ ಶಿವಾಲಿಕ್ ಫಾರೆಸ್ಟ್ ಅನ್ನ ಟೈಗರ್ ರಿಸರ್ವ್ ಅನ್ನಾಗಿ ಅನೌನ್ಸ್ ಮಾಡಿ ಅಂತ ಹೇಳಿ ತಮ್ಮ ಪ್ರಪೋಸಲ್ ಅನ್ನ ನೀಡಿದ್ದಾರೆ. ನಂತರದಲ್ಲಿ ಉತ್ತರ ಪ್ರದೇಶದ ಗವರ್ಮೆಂಟ್ ಈಗ ಏನಾದರೂ ಈ ಒಂದು ಪ್ರಪೋಸಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಆದ್ರೆ ಅವರಲ್ಲಿ 4 ಟೈಗರ್ ರಿಸರ್ವ್ ಗಳು ಆಗ್ತವೆ. ಈಗ ಮುಂಚೆ ಇರುವಂತಹ 3 ಟೈಗರ್ ರಿಸರ್ವ್ ಗಳು ಯಾವ್ದು ಅನ್ನೋದನ್ನ ನೋಡೋದಾದ್ರೆ, ಬಿಜ್ನೋರ್ ನಲ್ಲಿ ಇರುವಂತಹ ಅಮನ್ಗರ್ ಟೈಗರ್ ರಿಸರ್ವ್, ನಂತರದಲ್ಲಿ ಪಿಲಿಭಿತ್ ಟೈಗರ್ ರಿಸರ್ವ್ ಮತ್ತು ದೂಧ್ವಾ ಟೈಗರ್ ರಿಸರ್ವ್. ಈ 3 ಟೈಗರ್ ರಿಸರ್ವ್ ಗಳು ಬರುವಂತದ್ದು ಉತ್ತರ ಪ್ರದೇಶದಲ್ಲಿ. ಈಗ ಶಿವಾಲಿಕ್ ರೇಂಜ್ ನಲ್ಲಿ ಇರುವಂತಹ ಶಿವಾಲಿಕ್ ಫಾರೆಸ್ಟ್ ಅನ್ನು ಕೂಡ ಒಂದು ಟೈಗರ್ ರಿಸರ್ವ್ ಅಂತ ಹೇಳಿ ಉತ್ತರ ಪ್ರದೇಶದ ಗವರ್ಮೆಂಟ್ ಅನೌನ್ಸ್ ಮಾಡಿದೆ ಆದ್ರೆ ಇದು 4ನೇ ಟೈಗರ್ ರಿಸರ್ವ್ ಆಗುತ್ತೆ. ನಂತರದಲ್ಲಿ ಶಿವಾಲಿಕ್ ಫಾರೆಸ್ಟ್ ಅಥವಾ ಶಿವಾಲಿಕ್ ರೇಂಜ್ ನ ಬಗ್ಗೆ ಚರ್ಚೆ ಮಾಡಿದೆ ಆದ್ರೆ, ಶಿವಾಲಿಕ್ ಫಾರೆಸ್ಟ್ ಗಳು ಕಂಡು ಬರುವಂತದ್ದು ಶಿವಾಲಿಕ್ ರೇಂಜ್ ನ ಫುಟ್ ಹಿಲ್ಸ್ ಗಳಲ್ಲಿ. ಫುಟ್ ಹಿಲ್ಸ್ ಅಂತ ಹೇಳಿದ್ರೆ ಶಿವಾಲಿಕ್ ರೇಂಜ್ ಇರುವಂತಹ ತಪ್ಪಲಿನಲ್ಲಿ ಈ ಶಿವಾಲಿಕ್ ಫಾರೆಸ್ಟ್ ಕಂಡು ಬರುತ್ತೆ. ಈ ಒಂದು ಫಾರೆಸ್ಟ್ 4 ಸ್ಟೇಟ್ ಗಳನ್ನ ಕನೆಕ್ಟ್ ಮಾಡುತ್ತೆ. ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಹರಿಯಾಣ ಮತ್ತು ಉತ್ತರ ಪ್ರದೇಶ್ ಈ 4 ಸ್ಟೇಟ್ಗಳನ್ನು ಕವರ್ ಮಾಡುತ್ತೆ. ಮತ್ತು ಉತ್ತರ ಪ್ರದೇಶದಲ್ಲಿ ಈ ಶಿವಾಲಿಕ್ ರೇಂಜ್ ಅಥವಾ ಶಿವಾಲಿಕ್ ಫಾರೆಸ್ಟ್ ನ ಲೊಕೇಶನ್ ಹೇಳೋದಾದ್ರೆ, ಇದು ನಮಗೆ ಕಾಣೋದಕ್ಕೆ ಸಿಗುವಂತದ್ದು ಉತ್ತರದ ತುದಿಯಲ್ಲಿ, ನಾರ್ಥನ್ ಟಿಪ್ ನಲ್ಲಿ ಶಿವಾಲಿಕ್ ಫಾರೆಸ್ಟ್ ಉತ್ತರ ಪ್ರದೇಶದಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಇಷ್ಟು ಪಾಯಿಂಟ್ ಗಳನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿಕೊಂಡಿರ್ಬೇಕಾಗುತ್ತೆ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರದಲ್ಲಿ ಪ್ರೊಟೆಕ್ಟೆಡ್ ಏರಿಯಾಸ್ ಗಳ ಡಿಕ್ಲರೇಷನ್ ನ ಬಗ್ಗೆ ನೋಡೋದಾದ್ರೆ, ನಾವು ಈಗ ನೋಡಿದ್ವಿ ಟೈಗರ್ ರಿಸರ್ವ್ ಅನ್ನ ಯಾರು ಅನೌನ್ಸ್ ಮಾಡುವಂತದ್ದು, ಸ್ಟೇಟ್ ಗೌರ್ಮೆಂಟ್ ಯಾರ ಒಂದು ರಿಕಮೆಂಡೇಶನ್ ಪಡ್ಕೊಂತಾರೆ ಅಂತ ಹೇಳಿದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ರಿಕಮೆಂಡೇಶನ್ ಪಡ್ಕೊಂಡು ನಂತರದಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಒಂದು ಪ್ರದೇಶವನ್ನ
ಟೈಗರ್ ರಿಸರ್ವ್ ಅಂತ ಹೇಳಿ ಅನೌನ್ಸ್ ಮಾಡೋದಕ್ಕೆ ಅಧಿಕಾರವಿರುತ್ತೆ. ನಂತರದಲ್ಲಿ ಒಂದು ಪ್ರದೇಶವನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಅನೌನ್ಸ್ ಮಾಡೋದಕ್ಕೆ ಯಾರಿಗೆ ಅಧಿಕಾರವಿರುತ್ತೆ ಅಂತ ಹೇಳಿದ್ರೆ ಎಗೇನ್ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಈ ಒಂದು ಅಧಿಕಾರವಿರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1972 ಇದರ ಕೆಳಗಡೆ ಒಂದು ಪ್ರದೇಶವನ್ನ ಒಂದು ಸ್ಟೇಟ್ ಗೌರ್ಮೆಂಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ ಅನೌನ್ಸ್ ಮಾಡಬಹುದು. ನಂತರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅನೌನ್ಸ್ ಮಾಡಬಹುದು, ಆದರೆ ಸರ್ಟೆನ್ ಕಂಡೀಷನ್ಸ್, ಕೆಲವೊಂದು ಕಂಡೀಷನ್ಸ್ಗಳ ಕೆಳಗಡೆ ಅನೌನ್ಸ್ ಮಾಡಬಹುದು. ಆದರೆ ಅತಿ ಹೆಚ್ಚು ಅಧಿಕಾರವಿರುವಂತದ್ದು ಸ್ಟೇಟ್ ಗೌರ್ಮೆಂಟ್ಗೆ. ನಂತರದಲ್ಲಿ ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಅನೌನ್ಸ್ ಮಾಡೋದಕ್ಕೆ ಅಧಿಕಾರ, ಈ ಒಂದು ಅಧಿಕಾರದ ವ್ಯಾಪ್ತಿ ಯಾರಿಗೆ ಸೇರುತ್ತೆ ಅನ್ನೋದನ್ನ ನೋಡೋದಾದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಇದರ ಕೆಳಗಡೆ ಸ್ಟೇಟ್ ಗೌರ್ಮೆಂಟ್ಗಳು ಒಂದು ಪ್ರದೇಶವನ್ನ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಡಿಕ್ಲೇರ್ ಮಾಡಬಹುದು. ಇದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ಗಳು ಕೂಡ ಡಿಕ್ಲೇರ್ ಮಾಡಬಹುದು, ಆದ್ರೆ ಒಂದು ನೋಟಿಫಿಕೇಶನ್ ಅನ್ನ ತರಬೇಕಾಗುತ್ತೆ. ನಂತರದಲ್ಲಿ ನ್ಯಾಷನಲ್ ಪಾರ್ಕ್ಸ್ ಗಳ ಬೌಂಡ್ರಿಯನ್ನು ಆಲ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಅಧಿಕಾರ ಡೈರೆಕ್ಟ್ ಆಗಿ ಸ್ಟೇಟ್ ಗೌರ್ಮೆಂಟ್ಗೂ ಇಲ್ಲ ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗೂ ಇಲ್ಲ. ಇವರುಗಳು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಇವರುಗಳ ರಿಕಮೆಂಡೇಶನ್ ಪಡ್ಕೊಬೇಕಾಗುತ್ತೆ. ಇದಾದ ನಂತರವೇ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಪ್ರದೇಶದ ಬೌಂಡ್ರಿಯನ್ನ, ನ್ಯಾಷನಲ್ ಪಾರ್ಕ್ ನ ಬೌಂಡ್ರಿಯನ್ನ ಚೇಂಜ್ ಮಾಡುವಂತ ಅಧಿಕಾರವಿರುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ ಮತ್ತು ಇದು ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎನ್ವಿರಾನ್ಮೆಂಟಲ್ ಸಿಲೆಬಸ್ ನ ಕೆಳಗಡೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಪೇಜ್ ನಂಬರ್ 13ರಲ್ಲಿ ಬೆಂಗಳೂರು ಎಡಿಷನ್ ನಲ್ಲಿ ಅಪೇರ್ ಆಗಿದೆ. ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ KVIC ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆಗ್ರಾದಲ್ಲಿರುವಂತಹ ಶೂ ತಯಾರಕರಿಗೆ ನ್ಯಾಚುರಲ್ ಮತ್ತು ಸಿಂಥೆಟಿಕ್ ಲೆದರ್ ನ ರೀಪ್ಲೇಸ್ ಮಾಡಿ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಖಾದಿಯನ್ನು ಉಪಯೋಗಿಸಿ ಚಪ್ಪಲಿ ಅಥವಾ ಶೂಸ್ ಗಳನ್ನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದೆ. ಈ ಒಂದು ನ್ಯೂಸ್ ಪೇಪರ್ ನ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ KVIC ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅನ್ನುವಂಥದ್ದು ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಸ್ಪೆಷಲಿ ಫಿಲಿಮ್ಸ್ UPSC ಈಗಾಗಲೇ KVIC ಬಗ್ಗೆ ಸ್ಟೇಟ್ಮೆಂಟ್ ಮುಖಾಂತರವಾಗಿ ಪ್ರಶ್ನೆನ ಕೇಳಿತ್ತು. ಆದ್ರಿಂದಾಗಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮೊದಲನೇದಾಗಿ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಈ ಒಂದು ಟಾಪಿಕ್ ಅನ್ನ ಕವರ್ ಮಾಡೋಣ. ನಮಗೆ ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ನಾನು ಹೇಳಿದಂತೆ. ಏಕೆ ಅಂತ ಹೇಳಿದ್ರೆ ಫಿಲಿಮ್ಸ್ ಇನ್ನೇನು ಹತ್ರ ಬರ್ತಾ ಇದೆ, ಅದರಿಂದಾಗಿ ನಾವು ಫಿಲಿಮ್ಸ್ ಟಾಪಿಕ್ಗಳ ಮೇಲೆ ಅತಿ ಹೆಚ್ಚು ಫೋಕಸ್ ಅನ್ನು ನೀಡೋಣ. ಮೊದಲನೇದಾಗಿ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇದು ಸ್ಟ್ಯಾಚ್ಯುಟರಿ ಆರ್ಗನೈಸೇಷನ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಥವಾ ಲೀಗಲ್ ಬಾಡಿನ ಅಂತ ಕೇಳಿದ್ರೆ ನಿಮಗೆ ನೆನಪಿರಬೇಕು ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದ್ರೆ ಭಾರತದಲ್ಲಿ ಒಂದು ಕಾಯ್ದೆಯನ್ನು ಪಾಸ್ ಮಾಡೋದ್ರ ಮುಖಾಂತರವಾಗಿ ತರುವಂತಹ ಒಂದು ಆರ್ಗನೈಸೇಷನ್ ಅನ್ನು ನಾವು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿ ಕರಿತೀವಿ. ಈಗ ಉದಾಹರಣೆಗೆ ಹೇಳೋದಾದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿದ್ರೆ ನಾವು UPSCನೇ ತಗೊಂಡಿದ್ದೆ ಆದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಡಿಫೈನ್ ಆಗಿರುವಂಥದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆರ್ಟಿಕಲ್ 315ರ ಕೆಳಗಡೆ. ಆದ್ರಿಂದಾಗಿ UPSC ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗುತ್ತೆ. ಆದ್ರೆ KVIC ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಸ್ಟ್ಯಾಚ್ಯುಟರಿ ಬಾಡಿ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ನಲ್ಲಿ ಒಂದು ಕಾಯ್ದೆನ ಪಾಸ್ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ ಇದು ಸ್ಟ್ಯಾಚ್ಯುಟರಿ ಬಾಡಿ ಆಗುತ್ತೆ. ಹಾಗಾಗಿ ಪಾರ್ಲಿಮೆಂಟ್ ಯಾವ ಕಾಯ್ದೆಯನ್ನು ಪಾಸ್ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ 1956ರಲ್ಲಿ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆಕ್ಟ್ ಅಂತ ಹೇಳಿ ಪಾಸ್ ಮಾಡುತ್ತೆ. ಇದರ ಮುಖಾಂತರವಾಗಿ KVIC ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಈ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಂಡಿರ್ಬೇಕು, ಯಾವ ಆಕ್ಟ್ ನ ಮುಖಾಂತರವಾಗಿ ಪಾಸ್ ಮಾಡಲಾಗಿದೆ ಮತ್ತು ಯಾವ ವರ್ಷ ಅಂತ ಹೇಳಿ. ಪ್ರಿಲಿಮ್ಸ್ ನಲ್ಲಿ ಇದೇ ಪಾಯಿಂಟ್ ಅನ್ನು ನಿಮಗೆ ಸ್ಟೇಟ್ಮೆಂಟ್ ಮುಖಾಂತರವಾಗಿ ಕೇಳಿದಂತ ಸಂದರ್ಭದಲ್ಲಿ ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆಕ್ಟ್ ಇದು 1956 ನಲ್ಲಿ ಪಾಸ್ ಆಗುತ್ತೆ. ಇದರ ಮುಖಾಂತರವಾಗಿ KVIC ಒಂದು ಸ್ಟ್ಯಾಚ್ಯುಟರಿ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನಂತರದಲ್ಲಿ ಈ ಒಂದು ಕಮಿಷನ್ KVIC ಬರುವಂತದ್ದು ಯಾವ ಒಂದು ಮಿನಿಸ್ಟ್ರಿ ಕೆಳಗಡೆ ಅನ್ನೋದನ್ನ ನೋಡೋದಾದ್ರೆ ಇದು ಬರುವಂತದ್ದು ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ MSME ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ. ನಂತರದಲ್ಲಿ ಈ KVIC ಮುಖ್ಯವಾದ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಗ್ರಾಮೀಣ ಅಭಿವೃದ್ಧಿಯನ್ನ ಮಾಡುವಂತದ್ದು, ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಮಾಡುವಂತದ್ದು. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಕೈಗಾರಿಕೆಯ ಮೇಲೆ ಉತ್ತೇಜನ ನೀಡುವಂತದ್ದು KVIC ಮುಖ್ಯವಾದ ಆಬ್ಜೆಕ್ಟಿವ್ ಆಗಿರುತ್ತೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಖಾದಿ ಮತ್ತೆ ವಿಲೇಜ್ ಇಂಡಸ್ಟ್ರೀಸ್ ಗಳನ್ನ ರೂರಲ್ ಏರಿಯಾಸ್ ಗಳಲ್ಲಿ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಅಥವಾ ಅದನ್ನು ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ KVIC ಸಹಾಯ ಮಾಡುತ್ತೆ. ನಂತರದಲ್ಲಿ KVIC ಆಬ್ಜೆಕ್ಟಿವ್ಸ್ ಗಳನ್ನ ಸೋಷಿಯಲ್, ಎಕನಾಮಿಕ್ ಮತ್ತೆ ವೈಡರ್ ಆಬ್ಜೆಕ್ಟಿವ್ ಮುಖಾಂತರವಾಗಿ ನೋಡೋದಾದ್ರೆ ಸೋಷಿಯಲ್ ಆಬ್ಜೆಕ್ಟಿವ್ ಸಾಮಾಜಿಕ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ರೂರಲ್ ಏರಿಯಾಸ್ ಗಳಲ್ಲಿ ಎಂಪ್ಲಾಯ್ಮೆಂಟ್ ಅನ್ನು ಪ್ರೊವೈಡ್ ಮಾಡುವಂತದ್ದು. ನಂತರದಲ್ಲಿ ಎಕನಾಮಿಕ್ ಆಬ್ಜೆಕ್ಟಿವ್ ಆರ್ಥಿಕ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ರೂರಲ್ ಏರಿಯಾಸ್ ಗಳಲ್ಲಿ ಏನು ಇಂಡಸ್ಟ್ರೀಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿರುತ್ತೆ KVIC ಇದರಲ್ಲಿ ಪ್ರೊಡಕ್ಷನ್ ನ ಜಾಸ್ತಿ ಮಾಡುವಂತದ್ದು ಮತ್ತು ಸೇಲೆಬಲ್ ಆರ್ಟಿಕಲ್ಸ್ ಅಂದ್ರೆ ಮಾರಾಟವಾಗುವಂತ ಪ್ರೊಡಕ್ಷನ್ ನ ಮಾಡುವಂತದ್ದು, ಮಾರಾಟವಾಗುವಂತ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತದ್ದು ಇದರ ಮುಖ್ಯವಾದ ಆರ್ಥಿಕ ಉದ್ದೇಶವಾಗಿದೆ. ಇದೊಂದು ಎಕನಾಮಿಕ್ ಆಬ್ಜೆಕ್ಟಿವ್ ಆಗಿದೆ. ನಂತರದಲ್ಲಿ ವೈಡರ್ ಆಬ್ಜೆಕ್ಟಿವ್ ನ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಸೆಲ್ಫ್ ರಿಲಯನ್ಸ್ ನ ಪ್ರಮೋಟ್ ಮಾಡುವಂತದ್ದು, ಅಂದ್ರೆ ಜನರಲ್ಲಿ ಸ್ವಾವಲಂಬನೆಯನ್ನು ಸೃಷ್ಟಿಸುವಂತದ್ದು ಮತ್ತು ಇದರ ಮುಖಾಂತರವಾಗಿ ಬಲವಾದ ಗ್ರಾಮೀಣ ಸಮುದಾಯದ ಮನೋಭಾವವನ್ನು ಬೆಳೆಸುವಂತದ್ದು, ಅಂದ್ರೆ ಒಂದು ಸ್ಟ್ರಾಂಗ್ ಆದ ರೂರಲ್ ಕಮ್ಯುನಿಟಿ ಸ್ಪಿರಿಟ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂತದ್ದು ಇದರ ವೈಡರ್ ಆಬ್ಜೆಕ್ಟಿವ್ ಆಗಿದೆ. ಇಲ್ಲಿ ಮುಖ್ಯವಾಗಿ 3 ಆಬ್ಜೆಕ್ಟಿವ್ಸ್ ಗಳನ್ನ ನೀವು ನೆನಪಿಟ್ಕೊಂಡಿರಬೇಕು: ಸೋಷಿಯಲ್ ಆಬ್ಜೆಕ್ಟಿವ್, ಎಕನಾಮಿಕ್ ಆಬ್ಜೆಕ್ಟಿವ್ ಮತ್ತು ವೈಡರ್ ಆಬ್ಜೆಕ್ಟಿವ್. ನಂತರದಲ್ಲಿ ಇದು ಎಸ್ಟಾಬ್ಲಿಷ್ ಆಗಿರುವಂತದ್ದು 1956ರಲ್ಲಿ ಒಂದು ಕಾಯ್ದೆಯನ್ನ ಪಾಸ್ ಮಾಡೋದ್ರ ಮುಖಾಂತರವಾಗಿ
ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆಕ್ಟ್ ಅಂತ ಹೇಳಿ ಇದನ್ನ ಪಾಸ್ ಮಾಡುವ ಮುಖಾಂತರವಾಗಿ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಆದ್ರಿಂದಾಗಿ ಇದು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿ ಕರೆಸ್ಕೊಳುತ್ತೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಇಷ್ಟು ಪಾಯಿಂಟ್ಗಳನ್ನ ನೀವು KVIC ಬಗ್ಗೆ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಈಗ KVIC ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಆಗ್ರಾದಲ್ಲಿ ಶೂ ಮೇಕರ್ಸ್ ಗಳಿಗೆ ಅಂದ್ರೆ ಶೂ ಮತ್ತು ಚಪ್ಪಲಿಗಳನ್ನ ತಯಾರು ಮಾಡುವಂತಹ ಜನರಿಗೆ ಖಾದಿಯನ್ನು ಕೂಡ ಬಳಸಿ ಅಂತ ಹೇಳಿ ಪ್ರಮೋಟ್ ಮಾಡ್ತಿದೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ ಹಿನ್ನೆಲೆಯಲ್ಲಿ ನೋಟ್ಸ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ನೀವು ಎಕನಾಮಿ ಸೆಕ್ಷನ್ ನ ಕೆಳಗಡೆ ನೋಟ್ಸ್ ನ ಮಾಡ್ಕೊಬಹುದು. ಈ ಒಂದು ಆರ್ಟಿಕಲ್ ನಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕ್ವಿಕ್ ಆಗಿ ಹೇಳೋದಾದ್ರೆ ಕನ್ಸಾರ್ಟಿಯಂ ಆಫ್ ಇಂಡಿಯನ್ ಅಸೋಸಿಯೇಷನ್ ಅಂತ ಇದೆ CIA. ಇದೊಂದು ನಾನ್ ಗವರ್ಮೆಂಟಲ್ ಟ್ರೇಡ್ ಅಸೋಸಿಯೇಷನ್ ಆಗಿದೆ. ಇದು ಈಗ ಸೆಂಟ್ರಲ್ ಗವರ್ಮೆಂಟ್ಗೆ ನೀವು ಯಾವ ರೀತಿಯಲ್ಲಿ ಆರೋಗ್ಯ ಸೇತು ಆಪ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ದೀರಾ ಅದೇ ರೀತಿಯಲ್ಲಿ ನೀವು ಉದ್ಯೋಗ ಸೇತು ಆಪ್ ಅಂತ ಹೇಳಿ ನೀವು ಎಸ್ಟಾಬ್ಲಿಷ್ ಮಾಡಿ ಇದರ ಮುಖಾಂತರವಾಗಿ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗಳಿಗೆ ಸಹಾಯವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಸಹಾಯವಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಡೇಟಾದ ಕೊರತೆ ಇದೆ. ಯಾವ ರೀತಿಯಾದಂಥ ಡೇಟಾ ಅಂತ ಹೇಳಿದ್ರೆ MSME ರಿಲೇಟೆಡ್ ಆಗಿ ಹೇಳೋದಾದ್ರೆ MSMEಗಳು ಯಾವ ಎಂಟರ್ಪ್ರೈಸಸ್ಗಳು ಅವುಗಳ ಹೆಸರು ಏನು, ಅವರುಗಳ ಟರ್ನ್ ಓವರ್ ಏನು ಮತ್ತು ಆ ಒಂದು ಇಂಡಸ್ಟ್ರೀಸ್ನಲ್ಲಿ ಎಷ್ಟು ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಿದ್ದಾರೆ ಅಥವಾ ಆ ಪ್ಲಾಂಟ್ ಲೊಕೇಶನ್ ಏನು ಇವುಗಳ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಆದ್ರಿಂದಾಗಿ ಈ ಡೇಟಾ ಈ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಪಬ್ಲಿಕ್ ಡೊಮೇನ್ ಅನ್ನ ಸೇರ್ಲಿ, ನೀವು ಒಂದು ಅಪ್ಲಿಕೇಶನ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಅಂತ ಹೇಳಿ CIA ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಪೋಸಲ್ ನ ನೀಡಿದೆ. ಈ ಒಂದು ಆರ್ಟಿಕಲ್ ನಮಗೆ ಯಾವ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಎಕನಾಮಿ ಪೇಪರ್ನಲ್ಲಿ MSME ಸೆಕ್ಟರ್ನ ಬಗ್ಗೆ ಅಟ್ಲೀಸ್ಟ್ 2 ರಿಂದ 3 ಕ್ವಶನ್ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಸಜೆಸ್ಟಿವ್ ಮೆಷರ್ ಅಥವಾ ವೇ ಫಾರ್ವರ್ಡ್ ಬರೀತಿರುವಂತಹ ಸಂದರ್ಭದಲ್ಲಿ ಈ ಡೇಟಾದ ಕೊರತೆ ಮಾಹಿತಿ ಕೊರತೆ ಇರುವಂತದನ್ನ ನಾವು ಎತ್ತಿ ತೋರಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಈ ಉದ್ಯೋಗ ಸೇತು ಆಪ್ ಅನ್ನ ನಾವು ಲಿಂಕ್ ಮಾಡುವಂಥದ್ದು ಅಥವಾ ಮೆನ್ಷನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ನಮ್ಮ ದೇಶದಲ್ಲಿ MSME ಸೆಕ್ಟರ್ನ ವಿಷಯವಾಗಿ ಮಾತ್ರವಲ್ಲ ಬೇರೆ ಬೇರೆ ಇನ್ಫಾರ್ಮೇಶನ್, ಫಾರ್ ಎಕ್ಸಾಂಪಲ್ ಇನ್ಫಾರ್ಮಲ್ ವರ್ಕರ್ಸ್ ಗಳ ಬಗ್ಗೆ ಆಗಿರ್ಬೋದು, ಮೈಗ್ರೆಂಟ್ ಲೇಬರ್ಸ್ ಗಳ ಬಗ್ಗೆ ಆಗಿರ್ಬೋದು ಮತ್ತು MSME ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂತಹ ಮೈಗ್ರೆಂಟ್ ಲೇಬರ್ಸ್ ಗಳ ಬಗ್ಗೆ ಮಾತನಾಡೋದಾದ್ರೆ ಅವರುಗಳ ಇನ್ಫಾರ್ಮೇಶನ್ ಅನ್ನು ಕೂಡ ಈ ಒಂದು ಉದ್ಯೋಗ ಸೇತು ಆಪ್ ನಲ್ಲಿ ಮೆನ್ಷನ್ ಮಾಡೋದ್ರಿಂದ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಸರಿಯಾದ ಯೋಜನೆ ತರೋದ್ರಲ್ಲಿ ಸಹಾಯವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಈ ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಹೇಳ್ತಾರೆ COVID-19 ಹಿನ್ನೆಲೆಯಲ್ಲಿ 3 ಲಕ್ಷ ಕೋಟಿಯನ್ನ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಇದರ ಕೆಳಗಡೆ ಅನೌನ್ಸ್ ಮಾಡಲಾಗಿತ್ತು. ಆದರೆ ಇದರಲ್ಲಿ ಕೇವಲ 90,000 ಕೋಟಿ ಮಾತ್ರ ಈಗ ಸ್ಯಾಂಕ್ಷನ್ ಆಗಿದೆ, ಇನ್ನುಳಿದ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ಮತ್ತು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ನ ಬಗ್ಗೆ ಹೇಳೋದಾದ್ರೆ ಈ ಒಂದು ಗ್ಯಾರಂಟಿ ಸ್ಕೀಮ್ ನ ಕೆಳಗಡೆ ಎಮರ್ಜೆನ್ಸಿ ಕ್ರೆಡಿಟ್ ಅನ್ನ MSME ಸೆಕ್ಟರ್ ಗಳಿಗೆ ನೀಡಲಾಗುತ್ತೆ, ಅದು ಕಡಿಮೆ ಬಡ್ಡಿ ದರದಲ್ಲಿ. ಮತ್ತು ಇದನ್ನು ಯಾಕೆ MSME ಸೆಕ್ಟರ್ ಗಳಿಗೆ ನೀಡ್ತಾರೆ ಅಂತ ಹೇಳಿದ್ರೆ ಮುಖ್ಯವಾಗಿ ಅವರುಗಳ ಆಪರೇಷನಲ್ ಕಾಸ್ಟ್ ಅನ್ನ ಅಂದ್ರೆ ಒಂದು ಇಂಡಸ್ಟ್ರಿಯ ವೆಚ್ಚವನ್ನ ಅಂದ್ರೆ ಕಾರ್ಯಾಚರಣೆಯ ವೆಚ್ಚವನ್ನ ಭರಿಸೋದಕ್ಕೆ ಸಹಾಯವಾಗಲಿ ಅಂತ ಹೇಳಿ MSME ಗಳಿಗೆ ಈಗ ಸರ್ಕಾರ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ನ ಕೆಳಗಡೆ ಟೋಟಲ್ ಆಗಿ 3 ಲಕ್ಷ ಕೋಟಿನ ಅನೌನ್ಸ್ ಮಾಡಿತ್ತು. ಇದರಲ್ಲಿ ಕೇವಲ ಈಗ ಜಸ್ಟ್ 90,000 ಕ್ರೋರ್ಸ್ ಮಾತ್ರ ಸ್ಯಾಂಕ್ಷನ್ ಆಗಿರೋದು ಕಂಡು ಬರ್ತಿದೆ. ಆದ್ರಿಂದಾಗಿ MSME ಸೆಕ್ಟರ್ಗೆ ಮುಖ್ಯವಾಗಿ ಫಂಡಿಂಗ್ ನ ಕೊರತೆಯೂ ಇದೆ ಮತ್ತು ಮಾಹಿತಿಯ ಕೊರತೆಯೂ ಇದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ ಗಳನ್ನ ನೀವು MSME ಸೆಕ್ಟರ್ ನ ಬಗ್ಗೆ ಉತ್ತರಗಳನ್ನ ಬರೀತಿರ್ಬೇಕಾದ್ರೆ ಈ ಒಂದು ಡೈಮೆನ್ಷನ್ ಆಡ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ರೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಪೇಜ್ ನಂಬರ್ 1 ರಲ್ಲಿ ಬೆಂಗಳೂರು ಎಡಿಷನ್ ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲಿ ಟ್ರೇಡ್ ಡೆಫಿಸಿಟ್ ನ ಬಗ್ಗೆ ಮಾತನಾಡ್ತಿದ್ದಾರೆ. ಭಾರತ ಮತ್ತು ಚೈನಾದ ನಡುವೆ ಇರುವಂತಹ ಟ್ರೇಡ್ ಡೆಫಿಸಿಟ್ ನ ಬಗ್ಗೆ ಮಾತನಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ ನ ನೀವು ಸಿಲೆಬಸ್ GS3 ಕೆಳಗಡೆ ಬರುವಂತಹ ಇಂಡಿಯನ್ ಎಕನಾಮಿ ಅಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಈ ಒಂದು ಟಾಪಿಕ್ ನ ಕೆಳಗಡೆ ನೀವು ನೋಟ್ಸ್ ನ ಮಾಡ್ಕೊಬಹುದು. ಈಗ ನಾವು ಮೊದಲನೇದಾಗಿ ಟ್ರೇಡ್ ಡೆಫಿಸಿಟ್ ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಎಕ್ಸ್ಪೋರ್ಟ್ ಗಿಂತ ಇಂಪೋರ್ಟ್ ಗಳು ಜಾಸ್ತಿ ಆದ್ರೆ ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ ಬಿಲ್ ಇಂಪೋರ್ಟ್ ಬಿಲ್ ಗಿಂತ ಜಾಸ್ತಿ ಆದ್ರೆ ಆ ಸಂದರ್ಭದಲ್ಲಿ ಟ್ರೇಡ್ ಡೆಫಿಸಿಟ್ ಆಗುತ್ತೆ. ಅಂದ್ರೆ ನಮ್ಮ ದೇಶದ ಆಮದು ಜಾಸ್ತಿ ಆದಂತ ಸಂದರ್ಭದಲ್ಲಿ ರಫ್ತು ಮಾಡೋದಕ್ಕಿಂತ ಆಮದು ಜಾಸ್ತಿ ಆದಂತ ಸಂದರ್ಭದಲ್ಲಿ ಟ್ರೇಡ್ ಡೆಫಿಸಿಟ್ ವ್ಯಾಪಾರದ ಕೊರತೆ ಆಗುತ್ತೆ. ಈ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಂಡಿರಿ. ಇದು ಟ್ರೇಡ್ ಡೆಫಿಸಿಟ್ ನ ಬಗ್ಗೆ ಆದ್ರೆ ಟ್ರೇಡ್ ಸರ್ಪ್ಲಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದ ಎಕ್ಸ್ಪೋರ್ಟ್ಸ್ ಗಳು ಜಾಸ್ತಿ ಆದಂತ ಸಂದರ್ಭದಲ್ಲಿ ಇಂಪೋರ್ಟ್ ಗೆ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಇಂಪೋರ್ಟ್ ಬಿಲ್ ಗೆ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಅಂತ ಸಂದರ್ಭದಲ್ಲಿ ಈ ಒಂದು ಸಿಚುವೇಶನ್ ಟ್ರೇಡ್ ಸರ್ಪ್ಲಸ್ ಗೆ ದಾರಿ ಮಾಡಿಕೊಡುತ್ತೆ. ಟ್ರೇಡ್ ಡೆಫಿಸಿಟ್ ಮತ್ತು ಟ್ರೇಡ್ ಸರ್ಪ್ಲಸ್ ನ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ನಂತರದಲ್ಲಿ ಟ್ರೇಡ್ ಬ್ಯಾಲೆನ್ಸ್ ನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ಒಂದು ಡಿಫರೆನ್ಸ್ ಏನಿದೆ ಎಕ್ಸ್ಪೋರ್ಟ್ ಬಿಲ್ ಮತ್ತು ಇಂಪೋರ್ಟ್ ಬಿಲ್ ಗಳ ನಡುವೆ ಏನು ಡಿಫರೆನ್ಸ್ ಇದೆ ಅದು ಟ್ರೇಡ್ ಬ್ಯಾಲೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ ಕೂಡ ಒಂದು ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ ನ ಹೈಲೈಟ್ಸ್ ಗಳಿಗೆ ಹೋಗೋದಾದ್ರೆ ಇದರ ಹೆಡ್ಲೈನ್ಸ್ ಹೇಳುವಂತೆ ಇಂಡಿಯಾ ಮತ್ತು ಚೈನಾದ ನಡುವೆ ಟ್ರೇಡ್ ಡೆಫಿಸಿಟ್ ಏನಿದೆ ಇದರಲ್ಲಿ ಡಿಪ್ ಕಂಡಿದೆ ಅಂದ್ರೆ ಕುಗ್ಗುವಿಕೆ ಕಂಡಿದೆ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ $48.66 ಬಿಲಿಯನ್ ಗಳಷ್ಟು ಕುಗ್ಗಿದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಿಲ್ ಗಳನ್ನ ನೋಡಿದಾದ್ರೆ ಚೈನಾದ ಜೊತೆ ಇರುವಂತದ್ದು ಕಳೆದ ವರ್ಷ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ನಲ್ಲಿ 16.6 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಬಿಲ್ ಇತ್ತು ಮತ್ತು ಇಂಪೋರ್ಟ್ ಬಿಲ್ 65.26 ಬಿಲಿಯನ್ ಇತ್ತು.
ಅಂತ ಹೇಳಿದ್ರೆ ಇಲ್ಲಿ ಇಂಪೋರ್ಟ್ ಬಿಲ್ ಜಾಸ್ತಿ ಇದೆ, ಎಕ್ಸ್ಪೋರ್ಟ್ ಬಿಲ್ ಕಡಿಮೆ ಇದೆ. ಆದ್ರಿಂದಾಗಿ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಟ್ರೇಡ್ ಡೆಫಿಸಿಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಎಷ್ಟು ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ 48.66 ಬಿಲಿಯನ್ ಡಾಲರ್ಗಳಷ್ಟು 2019 ಮತ್ತು 2020ರಲ್ಲಿ ಟ್ರೇಡ್ ಡೆಫಿಸಿಟ್ ಇತ್ತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಮತ್ತು 2018 ಮತ್ತು 19ನೇ ಫೈನಾನ್ಷಿಯಲ್ ಇಯರ್ನಲ್ಲಿ ಟೋಟಲ್ ಆಗಿ 53.56 ಬಿಲಿಯನ್ ಡಾಲರ್ಗಳಷ್ಟು ಮತ್ತು 2017 ಮತ್ತು 18ರಲ್ಲಿ 63 ಬಿಲಿಯನ್ ಡಾಲರ್ಗಳಷ್ಟು ಟ್ರೇಡ್ ಡೆಫಿಸಿಟ್ ಇತ್ತು ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ನೀವು ಇವತ್ತಿನ ಆರ್ಟಿಕಲ್ನ ಹೆಡ್ಡಿಂಗ್ನ ನೋಡಿದ್ರೆ ಗಮನಿಸಬಹುದು, ಇಲ್ಲಿ ಕೊಟ್ಟಿದ್ದಾರೆ 48.66 ಬಿಲಿಯನ್ ಡಾಲರ್ಗಳಷ್ಟು ಈಗ ಪ್ರಸ್ತುತವಾಗಿ ಚೈನಾದ ಜೊತೆ ಟ್ರೇಡ್ ಡೆಫಿಸಿಟ್ ಇದೆ ಅಂತ ಹೇಳಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ವ್ಯಾಲ್ಯೂಸ್ಗಳನ್ನ 2017 ಮತ್ತು 18ರಲ್ಲಿ ಮತ್ತು 2018 ಮತ್ತು 19 ಮತ್ತು ಪ್ರಸ್ತುತವಾಗಿ 2019 ಮತ್ತು 20ರ ಸಾಲಿನಲ್ಲಿ ಎಷ್ಟರ ಮಟ್ಟಿಗೆ ಟ್ರೇಡ್ ಡೆಫಿಸಿಟ್ ಇದೆ ಅಂತ ಹೇಳಿ. ಈ ವ್ಯಾಲ್ಯೂಸ್ಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅನುಕ್ರಮವಾಗಿ ಸತತವಾಗಿ ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ನಿಮಗೆ ಫಿಲಿಮ್ಸ್ನಲ್ಲಿ ಒಂದು ಪಾಯಿಂಟ್ ಅನ್ನ ಕೇಳಿದ್ರೆ ಕಾನ್ಸಿಕ್ಯೂಟಿವ್ಲಿ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಟ್ರೇಡ್ ಡೆಫಿಸಿಟ್ ವಿಚಾರವಾಗಿ ನೀವು ಈ ಪಾಯಿಂಟ್ ಅನ್ನ ಸರಿ ಅಂತ ಹೇಳಿ ಫಿಲಿಮ್ಸ್ ನಲ್ಲಿ ಚೂಸ್ ಮಾಡಬೇಕು. ಇದು ಮುಖ್ಯವಾದ ಉದ್ದೇಶವಾಗಿದೆ ಈ ಒಂದು ಆರ್ಟಿಕಲ್ ನ ಡಿಸ್ಕಸ್ ಮಾಡ್ತಿರುವಂತಹ ಹಿನ್ನೆಲೆ. ನಂತರದಲ್ಲಿ ಮುಂದುವರೆದು ಈ ಒಂದು ಆರ್ಟಿಕಲ್ ನಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ವಿಚಾರವಾಗಿ ಕೂಡ ಮೆನ್ಷನ್ ಮಾಡಿದ್ದಾರೆ ಚೈನಾದ ವಿಷಯವಾಗಿ. ಚೈನಾ ನಮ್ಮ ದೇಶದ ಮೇಲೆ ಎಷ್ಟರ ಮಟ್ಟಿಗೆ ಹೂಡಿಕೆ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ 2016 ಮತ್ತು 17ರಲ್ಲಿ 277.25 ಮಿಲಿಯನ್ ಡಾಲರ್ಗಳಷ್ಟು, ನಂತರದಲ್ಲಿ 2017 ಮತ್ತು 18ರಲ್ಲಿ 350.22 ಮಿಲಿಯನ್ ಡಾಲರ್ಗಳಷ್ಟು ಮತ್ತು 2019 ಮತ್ತು 20ರಲ್ಲಿ 163.78 ಮಿಲಿಯನ್ ಡಾಲರ್ಗಳಷ್ಟು ಹೂಡಿಕೆಯನ್ನು ನಮ್ಮ ದೇಶದ ಮೇಲೆ ಚೈನಾ ಮಾಡಿದೆ ಅಂತ ಹೇಳಿದ್ರೆ ಈ ಒಂದು ವಿಷಯವಾಗಿ ಫಿಲಿಮ್ಸ್ನಲ್ಲಿ ಕಾನ್ಸಿಕ್ಯೂಟಿವ್ಲಿ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ, ಅಥವಾ ಕಾನ್ಸಿಕ್ಯೂಟಿವ್ಲಿ ಡಿಕ್ರೀಸ್ ಆಗಿದೆ ಅಂತ ಹೇಳಿ ಕೂಡ ಹೇಳಿದ್ರು ತಪ್ಪಾಗುತ್ತೆ. ಈ ಒಂದು ಪಾಯಿಂಟ್ ನಿಮ್ಮ ಗಮನದಲ್ಲಿ ಇರಬೇಕು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಚೈನಾದ ವಿಷಯವಾಗಿ ಅದು ಕಾನ್ಸಿಕ್ಯೂಟಿವ್ಲಿ ಇನ್ಕ್ರೀಸು ಆಗಿಲ್ಲ ಡಿಕ್ರೀಸು ಆಗಿಲ್ಲ, ವೇರಿ ಆಗ್ತಿದೆ ಅನ್ನುವಂಥ ಒಂದು ಪಾಯಿಂಟ್ ನಿಮ್ಮ ಗಮನದಲ್ಲಿ. ಮತ್ತು ಟ್ರೇಡ್ ಡೆಫಿಸಿಟ್ ನ ವಿಚಾರವಾಗಿ 2017 ಮತ್ತು 18ರಿಂದ ನಮ್ಮ ದೇಶ ಮತ್ತು ಚೈನಾದ ನಡುವೆ ಇರುವಂತಹ ಟ್ರೇಡ್ ಡೆಫಿಸಿಟ್ ಅನುಕ್ರಮವಾಗಿ ಮತ್ತು ಸತತವಾಗಿ ಕುಗ್ಗುತ್ತಾ ಅಂದ್ರೆ ಡಿಕ್ರೀಸ್ ಆಗ್ತಾ ಬಂದಿದೆ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಇಷ್ಟು ಪಾಯಿಂಟ್ಗಳು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 6ರಲ್ಲಿ ಬೆಂಗಳೂರು ಎಡಿಷನ್ ನಲ್ಲಿ ಅಪೇರ್ ಆಗಿದೆ. ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಏನ್ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 8 ಕೋರ್ ಇಂಡಸ್ಟ್ರೀಸ್ ಗಳ ವಿಚಾರವಾಗಿ, ಇವುಗಳಲ್ಲಿ ಕಾಂಟ್ರಾಕ್ಷನ್ ಕಾಣ್ತಾ ಇದೆ, ಕುಗ್ಗುವಿಕೆ ಕಾಣ್ತಿದೆ, ಇವುಗಳ ಡೆವಲಪ್ಮೆಂಟ್ ವಿಚಾರವಾಗಿ, ಉತ್ಪಾದನೆ ವಿಚಾರವಾಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾವು ಕಳೆದ ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಜುಲೈ 1ರಲ್ಲಿ ಮೇ ತಿಂಗಳಿನಲ್ಲಿ 23.4% ಅಷ್ಟು ಕುಗ್ಗಿದೆ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ 37% ಅಷ್ಟು 8 ಕೋರ್ ಇಂಡಸ್ಟ್ರೀಸ್ ಗಳಲ್ಲಿ ಉತ್ಪಾದನೆ ವಿಚಾರವಾಗಿ ಕುಗ್ಗುವಿಕೆಯನ್ನು ಕಂಡಿತ್ತು ಅಂತ ಹೇಳಿ ನಾವು ನೋಡಿದ್ವಿ. ಇದೇ ವಿಚಾರವಾಗಿ ಈ ಒಂದು ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಉತ್ಪಾದನೆ ಮತ್ತು ಬೇಡಿಕೆ ಎರಡೂ ಕೂಡ ಕಡಿಮೆ ಆಗ್ತಾ ಇದೆ, ನಿಧಾನವಾಗ್ತಿದೆ. ಇಂಥ ಸಂದರ್ಭದಲ್ಲಿ ಕೋವಿಡ್-19 ವಿಷಯದ ಮೇಲೆ ನಾವು ಯಾವ ರೀತಿ ಫೋಕಸ್ ಅನ್ನ ಮಾಡ್ತಾ ಇದ್ದೇವೆ, ಅದೇ ರೀತಿ ನಮ್ಮ ದೇಶ ಕೋವಿಡ್-19 ಜೊತೆಗೆ ಆರ್ಥಿಕತೆಯ ಮೇಲೂ ಕೂಡ ಭಾರತ ಗಮನ ಹರಿಸಬೇಕು ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ ನ ನೀವು ಸಿಲೆಬಸ್ GS3 ಕೆಳಗೆ ಬರುವಂತಹ ಇಂಡಿಯನ್ ಎಕನಾಮಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮತ್ತು ಇಂಡಸ್ಟ್ರೀಸ್ ಈ ಒಂದು ಟಾಪಿಕ್ ನ ಕೆಳಗೆ ನೀವು ನೋಟ್ಸ್ ಮಾಡ್ಕೊಬಹುದು. ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮೊದಲನೇದಾಗಿ 8 ಕೋರ್ ಇಂಡಸ್ಟ್ರೀಸ್ಗಳು ಯಾವ್ದು ಮತ್ತು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದರ ವಿಚಾರವಾಗಿ ಬೇಸಿಕ್ಸ್ ಅನ್ನು ಕವರ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈ ವಿಚಾರವಾಗಿ ನಾವು ಜುಲೈ 1ನೇ ತಾರೀಕು ಹಿಂದೂ ಡಿಸ್ಕಷನ್ ಅಲ್ಲಿ ಕವರ್ ಮಾಡಿದ್ದೇವೆ. ಈಗ ಕ್ವಿಕ್ ಆಗಿ ರಿವಿಷನ್ ಮಾಡೋದಾದ್ರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದನ್ನ ರಿಲೀಸ್ ಮಾಡುವಂಥದ್ದು, ಕ್ಯಾಲ್ಕುಲೇಟ್ ಮಾಡುವಂಥದ್ದು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಇದು ಯಾವ ಮಿನಿಸ್ಟ್ರಿ ಕಡೆ ಬರುತ್ತೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ನಂತರದಲ್ಲಿ ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಆಗುವಂತಹ 8 ಇಂಪಾರ್ಟೆಂಟ್ ಕೋರ್ ಇಂಡಸ್ಟ್ರೀಸ್ ಗಳ ಬಗ್ಗೆ ಮಾತನಾಡಿದಾದ್ರೆ ಇವುಗಳು ಯಾಕೆ ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಇದು ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ವಿಚಾರದಲ್ಲಿ 40% ಅಷ್ಟು ವೇಟೇಜ್ ಅನ್ನು ಹೊಂದಿದೆ. ಇದರ ಜೊತೆಗೆ ಈ 8 ಕೋರ್ ಇಂಡಸ್ಟ್ರೀಸ್ ಗಳು ಏನಿದಾವೆ ಇದು ಮಲ್ಟಿಪ್ಲೈಯರ್ ಎಫೆಕ್ಟ್ ಅನ್ನು ಹೊಂದಿದೆ ನಮ್ಮ ದೇಶದ ಎಕನಾಮಿ ಮೇಲೆ. ಇಲ್ಲಿ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಹೇಳಿದ್ರೆ ಒಂದು ಇಂಡಸ್ಟ್ರಿನಲ್ಲಿ ಆಗುವಂತಹ ಚೇಂಜಸ್ ಮತ್ತೊಂದು ಇಂಡಸ್ಟ್ರೀಸ್ ನಲ್ಲಿ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಕೋಲ್ ಇಂಡಸ್ಟ್ರಿನಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗಿದೆ ಆದ್ರೆ ಅದು ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿಯ ಮೇಲೂ ಕೂಡ ಅದು ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ನಂತರದಲ್ಲಿ ಇಂಡಿಯನ್ ಎಕನಾಮಿ ಮೇಲೂ ಕೂಡ ಪ್ರೊಡಕ್ಷನ್ ನಲ್ಲಿ ಕಡಿಮೆ ಅಂತ ಸಂದರ್ಭದಲ್ಲಿ ಅದು ನಮ್ಮ GDP ಯ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಈ ರೀತಿಯಲ್ಲಿ 8 ಕೋರ್ ಇಂಡಸ್ಟ್ರೀಸ್ಗಳು ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, 40% ವೇಟ್ ಅನ್ನು ಹೊಂದಿದ್ದಾವೆ. ಈಗ ಮೇ ತಿಂಗಳಿನಲ್ಲಿ ರಿಲೀಸ್ ಆದಂತಹ ಡೇಟಾವನ್ನು ನೋಡಿದ್ರೆ ಇಲ್ಲಿ 23% ಅಷ್ಟು ಪ್ರೊಡಕ್ಷನ್ ವಿಚಾರದಲ್ಲಿ ಕುಗ್ಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಈ ಡೇಟಾವನ್ನು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಳೆದ ವರ್ಷ ಇದೇ ಮೇ ತಿಂಗಳಿನಲ್ಲಿ ಕೇವಲ 4.5% ಅಷ್ಟು ಮಾತ್ರ ಕಾಂಟ್ರಾಕ್ಷನ್ ಅನ್ನು ನೋಡಿದ್ವಿ. ಆದರೆ ಈ ವರ್ಷದ ಮೇ ತಿಂಗಳಿನಲ್ಲಿ ನಾವು
23.4% ಅಷ್ಟು ಕಾಂಟ್ರಾಕ್ಷನ್ ಅನ್ನು ನೋಡ್ತಾ ಇದ್ದೇವೆ. ನಂತರದಲ್ಲಿ ಹಿಂದಿನ ತಿಂಗಳು ಏಪ್ರಿಲ್ ತಿಂಗಳಿನ ಕಾಂಟ್ರಾಕ್ಷನ್ ಬಗ್ಗೆ ಮಾತನಾಡೋದಾದ್ರೆ ಆ ಸಂದರ್ಭದಲ್ಲಿ 37% ಇತ್ತು. ಆದರೆ ಮೇ ತಿಂಗಳಿನಲ್ಲಿ 23% ಕುಸಿತವನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಹೊಂದಿದೆ. ನಂತರದಲ್ಲಿ 8 ಕೋರ್ ಸೆಕ್ಟರ್ಗಳಲ್ಲಿ ಒಂದು ಸೆಕ್ಟರ್ ಮಾತ್ರ ಡೆವಲಪ್ಮೆಂಟ್ ಸುಧಾರಣೆಯನ್ನ ಕಂಡಿದೆ. ಅದು ಯಾವ ಸೆಕ್ಟರ್ ಅಂತ ಹೇಳಿದ್ರೆ ಫರ್ಟಿಲೈಸರ್ ಇಂಡಸ್ಟ್ರಿ. ಆದ್ರೆ ಇನ್ನುಳಿದಂತ 7 ಕೋರ್ ಸೆಕ್ಟರ್ಗಳಲ್ಲೂ ಕೂಡ ಕಾಂಟ್ರಾಕ್ಷನ್ ಅನ್ನ ನೋಡ್ತೇವೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸ್ಟೀಲ್ ನಲ್ಲಿ ಹೈಯೆಸ್ಟ್ ಕಾಂಟ್ರಾಕ್ಷನ್ ನೋಡ್ತೇವೆ. ಈ ಒಂದು ಇಂಡಸ್ಟ್ರಿನಲ್ಲಿ ಟೋಟಲ್ ಆಗಿ 48.4% ಅಷ್ಟು ಕಾಂಟ್ರಾಕ್ಷನ್ ಕಂಡಿದೆ. ನಂತರದಲ್ಲಿ ಸಿಮೆಂಟ್ ಇಂಡಸ್ಟ್ರಿಯಲ್ಲೂ ಕೂಡ 22.2% ಅಷ್ಟು ಕಾಂಟ್ರಾಕ್ಷನ್ ನೋಡ್ತೇವೆ. ಇದಕ್ಕೆ ಕಾರಣಗಳನ್ನ ಚರ್ಚೆ ಮಾಡ್ತಾ ಇಲ್ಲಿ ಲೇಖಕರು ಹೇಳ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಗಳು ಸ್ಥಗಿತಗೊಂಡಿದ್ರಿಂದ, ಸ್ಟಾಲ್ ಆಗಿದ್ರಿಂದ ಈ ಒಂದು ಇಂಡಸ್ಟ್ರಿನಲ್ಲಿ ಸ್ಟೀಲ್ ಮತ್ತೆ ಸಿಮೆಂಟ್ ಇಂಡಸ್ಟ್ರಿನಲ್ಲಿ ಹೈಯೆಸ್ಟ್ ಕಾಂಟ್ರಾಕ್ಷನ್ ನೋಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮೂಲಭೂತ ಸೌಕರ್ಯ ಯೋಜನೆಗಳನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡೋದನ್ನು ನಿಲ್ಲಿಸಿದ್ರಿಂದ ಈ ಸ್ಟೀಲ್ ಮತ್ತೆ ಸಿಮೆಂಟ್ ಸೆಕ್ಟರ್ ನಲ್ಲಿ ನಾವು ಹೈಯೆಸ್ಟ್ ಕಾಂಟ್ರಾಕ್ಷನ್ ನೋಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ರಿಫೈನರಿ ಪ್ರಾಡಕ್ಟ್ಸ್ ಗಳ ಬಗ್ಗೆ ನೋಡಿದೆ ಆದ್ರೆ ಇಲ್ಲಿ ಕಾಂಟ್ರಾಕ್ಷನ್ 21.3% ಇದೆ. ಇದಕ್ಕೆ ಕಾರಣವೇನು ಅಂತ ಹೇಳಿ ಲೇಖಕರು ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತಾರೆ ವಾಹನಗಳ ಚಲನೆ ಕಡಿಮೆ ಆದ್ರಿಂದ ಲಾಕ್ಡೌನ್ ಸಂದರ್ಭದಲ್ಲಿ ವಾಹನ ಇಂಧನಗಳ ಬೇಡಿಕೆ ಕಡಿಮೆ ಮಾಡಿದೆ. ಇದೇ ಕಾರಣದಿಂದಾಗಿ ಈಗ ರಿಫೈನರಿ ಪ್ರಾಡಕ್ಟ್ಸ್ ನಲ್ಲೂ ಕೂಡ ನಾವು ಕಾಂಟ್ರಾಕ್ಷನ್ ನೋಡ್ತಾ ಇದ್ದೇವೆ. ನಂತರದಲ್ಲಿ ನ್ಯಾಚುರಲ್ ಗ್ಯಾಸ್ ನಲ್ಲಿ 16.8% ಅಷ್ಟು ಕಾಂಟ್ರಾಕ್ಷನ್ ಅನ್ನು ನೋಡ್ತೇವೆ. ಇದು ಏಕೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ಸ್ ಗಳಿಂದ ಕಡಿಮೆ ಡಿಮ್ಯಾಂಡ್ ಇರುವಂತದ್ದು ಮತ್ತು ಲಾಕ್ಡೌನ್ ಹಿನ್ನೆಲೆಯಲ್ಲಿ ನ್ಯಾಚುರಲ್ ಗ್ಯಾಸ್ ಆಪರೇಷನ್ಸ್, ಫೀಲ್ಡ್ ಆಪರೇಷನ್ಸ್ ಗಳನ್ನ ಸ್ಥಗಿತಗೊಳಿಸಿದ್ರಿಂದ ಈ ಒಂದು ಕಾರಣದಿಂದಾಗಿ ಪ್ರೊಡಕ್ಷನ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಇಂಡಸ್ಟ್ರಿನಲ್ಲಿ 7.1% ಅಷ್ಟು ಕಾಂಟ್ರಾಕ್ಷನ್ ಇದೆ. ಇದಕ್ಕೆ ಕಾರಣ ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ಗಳು ಇದ್ದಂಥದ್ದು. ಕೋವಿಡ್-19 ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ಇದ್ದಿದ್ರಿಂದ ಕ್ರೂಡ್ ಆಯಿಲ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ 7.1% ಅಷ್ಟು ಕಾಂಟ್ರಾಕ್ಷನ್ ಇದೆ. ನಂತರದಲ್ಲಿ ಕೋಲ್ ಪ್ರೊಡಕ್ಷನ್ ನಲ್ಲಿ 14% ಅಷ್ಟು ಕಾಂಟ್ರಾಕ್ಷನ್ ಇದೆ. ಇದಕ್ಕೆ ಕಾರಣವೇನು ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಸೆಕ್ಟರ್ ನಲ್ಲೂ ಕೂಡ ಕಾಂಟ್ರಾಕ್ಷನ್ ಇರುವಂತದ್ದು. ಅಂದ್ರೆ ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಷನ್ 15.6% ಅಷ್ಟು ಇದೆ. ಕೋಲ್ ಪ್ರೊಡಕ್ಷನ್ ನಲ್ಲಿ ಕಾಂಟ್ರಾಕ್ಷನ್ 14% ಇದೆ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿಯಲ್ಲಿ ಅಂದ್ರೆ ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿನಲ್ಲಿ ಪವರ್ ಪ್ರೊಡಕ್ಷನ್ ಕಡಿಮೆ ಮಾಡಿದ್ರಿಂದಾಗಿ ಕೋಲ್ ಪ್ರೊಡಕ್ಷನ್ ಇಂಡಸ್ಟ್ರಿಯ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡಿದೆ. ಇದನ್ನೇ ನಾವು ಮಲ್ಟಿಪ್ಲೈರ್ ಎಫೆಕ್ಟ್ ಅಂತ ಹೇಳಿ ಕರಿತೇವೆ. ನಂತರದಲ್ಲಿ ಫರ್ಟಿಲೈಸರ್ ಇಂಡಸ್ಟ್ರಿನಲ್ಲಿ 7.5% ಅಷ್ಟು ಗ್ರೋತ್ ಅನ್ನು ಕಂಡಿದ್ದೇವೆ. ಇದೇ ಒಂದು ಇಂಡಸ್ಟ್ರಿ 8 ಕೋರ್ ಸೆಕ್ಟರ್ಗಳಲ್ಲಿ 7 ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್ಗಳು ಕಾಂಟ್ರಾಕ್ಷನ್ ಅನ್ನ ಕಂಡಿದ್ರೆ ಕೇವಲ ಒಂದು ಇಂಡಸ್ಟ್ರಿನಲ್ಲಿ ಮಾತ್ರ ಸುಧಾರಣೆಯನ್ನು ನೋಡಿದ್ವಿ. ಆ ಒಂದು ಇಂಡಸ್ಟ್ರಿ ಯಾವುದು ಅಂತ ಹೇಳಿದ್ರೆ ಫರ್ಟಿಲೈಸರ್ ಇಂಡಸ್ಟ್ರಿ. ಇದಕ್ಕೆ ಕಾರಣವೇನು ಅಂತ ಹೇಳಿದ್ರೆ ಒಳ್ಳೆ ಮಾನ್ಸೂನ್ ಇರುವಂತದ್ದು ಮತ್ತು ಖಾರಿಫ್ ಸೀಸನ್ ಕೂಡ ಸ್ಟಾರ್ಟ್ ಆದ್ರಿಂದ ಸೋಯಿಂಗ್ ಅಂದ್ರೆ ಬೆಳೆನ ಬಿತ್ತುವಿಕೆನ ರೈತರು ಸ್ಟಾರ್ಟ್ ಮಾಡಿರೋದ್ರಿಂದ ಫರ್ಟಿಲೈಸರ್ ಇಂಡಸ್ಟ್ರಿನಲ್ಲಿ ನಾವು ಬೆಳವಣಿಗೆಯನ್ನ ಕಂಡಿದ್ದೇವೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಲೇಖಕರು ಮೆನ್ಷನ್ ಮಾಡ್ತಿದ್ದಾರೆ. ನಂತರದಲ್ಲಿ ನಾನು ಹೇಳಿದಂತೆ 8 ಕೋರ್ ಸೆಕ್ಟರ್ಗಳಲ್ಲಿ 7 ಕೋರ್ ಸೆಕ್ಟರ್ಗಳಲ್ಲಿ ಕಾಂಟ್ರಾಕ್ಷನ್ ಅನ್ನ ನೋಡ್ತಾ ಇದ್ದೇವೆ ಮತ್ತು ಒಂದೇ ಒಂದು ಸೆಕ್ಟರ್ ನಲ್ಲಿ ಡೆವಲಪ್ಮೆಂಟ್ ಇರೋದ್ರಿಂದ ಇಲ್ಲಿ ಲೇಖಕರು ಹೇಳ್ತಾರೆ ನಮ್ಮ ದೇಶದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಕೋವಿಡ್-19 ಮೇಲೆ ಹರಿಸುತ್ತಿರುವಂತಹ ಫೋಕಸ್ ಅನ್ನ ನಾವು ನಮ್ಮ ದೇಶದ ಇಂಡಿಯನ್ ಎಕಾನಮಿ ಮೇಲೂ ಕೂಡ ಪ್ರೊಡಕ್ಷನ್ ವಿಚಾರದಲ್ಲಿಯೂ ಕೂಡ ನಾವು ನಮ್ಮ ಗಮನವನ್ನು ಹರಿಸಬೇಕು ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ಗಳು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಸಮ್ಮರಿ ಆಗಿದೆ ಮತ್ತು ಇಲ್ಲಿ ಲೇಖಕರು ಮೆನ್ಷನ್ ಮಾಡಿರುವಂತಹ ರೀಸನ್ಸ್ ಗಳನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿಕೊಂಡಿರಿ. ಇದು ನಮಗೆ ಸಹಾಯವಾಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 6ರಲ್ಲಿ ಬೆಂಗಳೂರು ಎಡಿಷನ್ ನಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲೂ ಕೂಡ ಕೋವಿಡ್-19 ವಿಚಾರವಾಗಿ ಚರ್ಚೆ ಮಾಡ್ತಿದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕೋವಿಡ್-19 ಮೇಲೆ ಹರಿಸ್ತಿರುವಂತಹ ಗಮನವನ್ನು ನಾವು ಇನ್ನಿತರ ರೋಗಗಳ ಮಾನಿಟರಿಂಗ್ ನ ಮೇಲೂ ಕೂಡ ಹರಿಸಬೇಕು ಅಂತ ಹೇಳಿ ಈ ಒಂದು ಲೇಖನದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಅಂದ್ರೆ ಕೋವಿಡ್-19 ಮೇಲೆ ಹರಿಸ್ತಿರುವಂತಹ ಗಮನ ಬೇರೆ ಡಿಸೀಸ್ ಗಳ ಮಾನಿಟರಿಂಗ್ ನ ಎಕ್ಸ್ಪೆನ್ಸ್ ನಲ್ಲಿ ಆಗಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಬೇರೆ ರೋಗಗಳ ಮಾನಿಟರ್ ಮಾಡುವಂತ ಒಂದು ಸಂಸ್ಥೆ ಬಗ್ಗೆ ಅಂದ್ರೆ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರೋಗ್ರಾಮ್ ನ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ ಮತ್ತು ಈ ಒಂದು ಟಾಪಿಕ್ ನಮಗೆ ಪ್ಲಿನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರೋಗ್ರಾಮ್ ಅನ್ನುವಂಥದ್ದು ಇದನ್ನು ಕೂಡ ನಾವೀಗ ಚರ್ಚೆ ಮಾಡೋಣ. ಈ ಒಂದು ಆರ್ಟಿಕಲ್ ನ ನೀವು GS2 ಟಾಪಿಕ್ ನ ಕೆಳಗಡೆ ಹೆಲ್ತ್ ನ ಟಾಪಿಕ್ ನ ಕೆಳಗಡೆ ನೀವು ನೋಟ್ಸ್ ನ ಮಾಡ್ಕೊಬಹುದು. ಈಗ ನಾವು ಮೊದಲನೇದಾಗಿ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರಾಜೆಕ್ಟ್ ಇದರ ಬಗ್ಗೆ ನಾವು ಚರ್ಚೆ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಲಾಂಚ್ ಮಾಡಿರುವಂಥದ್ದು ಯಾವ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಈ ಒಂದು ಮಿನಿಸ್ಟ್ರಿ 2004ರಲ್ಲಿ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡುತ್ತೆ. ಇದಕ್ಕೆ ವರ್ಲ್ಡ್ ಬ್ಯಾಂಕ್ ನ ಅಸಿಸ್ಟೆನ್ಸ್ ಕೂಡ ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ 2004ರಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡುತ್ತೆ. ಇಷ್ಟು ಪಾಯಿಂಟ್ ಗಳನ್ನ ನೀವು ಮೊದಲನೇದಾಗಿ ನೆನ್ಪಿಟ್ಕೊಂಡಿರ್ಬೇಕು. IDS
ಪಿ ಅನ್ನ ಲಾಂಚ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ವರ್ಲ್ಡ್ ಬ್ಯಾಂಕ್ ನ ಅಸಿಸ್ಟೆನ್ಸ್ ಕೂಡ ಇರುತ್ತೆ. ಇದನ್ನ 2004ರಲ್ಲಿ ಲಾಂಚ್ ಮಾಡ್ತಾರೆ. ನಂತರದಲ್ಲಿ ನಮ್ಮ ದೇಶದ ಬಜೆಟ್ ನಲ್ಲಿ ಡೊಮೆಸ್ಟಿಕ್ ಬಜೆಟ್ ನ ಯೂಸ್ ಮಾಡಿಕೊಂಡು 2012ರಿಂದ 17ರವರೆಗೆ ಅಂದ್ರೆ 12th 5-year ಪ್ಲಾನ್ ನ ಕೆಳಗಡೆ IDSP ಅನ್ನ ನ್ಯಾಷನಲ್ ಹೆಲ್ತ್ ಮಿಷನ್ ನ ಕೆಳಗಡೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ನಂತರದಲ್ಲಿ IDSP ಇದರ ಫುಲ್ ಫಾರ್ಮ್ ಹೇಳುವಂತೆ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರಾಜೆಕ್ಟ್ ಅಂದ್ರೆ ಸಮಗ್ರ ರೋಗಗಳ ಕಣ್ಗಾವಲು ಯೋಜನೆ ಅಂತ ಹೇಳಿ. ಅಂದ್ರೆ ಒಂದು ಸರಿಯಾದ ರೀತಿಯಲ್ಲಿ ಕಣ್ಗಾವಲು ಮಾಡಬೇಕು ಅಂತ ಹೇಳಿದ್ರೆ ಇದರ ಯೂನಿಟ್ ಗಳನ್ನ ಗ್ರೌಂಡ್ ಲೆವೆಲ್ ನಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಎಲ್ಲಾ ಡಿಸ್ಟ್ರಿಕ್ಟ್ ಗಳಲ್ಲೂ ಕೂಡ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಮತ್ತು ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ, ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರೀಸ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲೂ ಕೂಡ ಸ್ಟೇಟ್ ಸರ್ವೆಲೆನ್ಸ್ ಯೂನಿಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಮತ್ತು ಡೆಲ್ಲಿನಲ್ಲಿ ಸೆಂಟ್ರಲ್ ಸರ್ವೆಲೆನ್ಸ್ ಯೂನಿಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈ ಒಂದು ಪಾಯಿಂಟ್ ನ ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ IDSP ಒಂದು ಪ್ರೋಗ್ರಾಮ್ ನ ಮುಖ್ಯವಾದ ಆಬ್ಜೆಕ್ಟಿವ್ಸ್ ಗಳನ್ನ ನೋಡೋದಾದ್ರೆ ಪ್ರತಿಯೊಂದು ಯೂನಿಟ್ ಗಳಲ್ಲೂ ಕೂಡ ಡಿಸೆಂಟ್ರಲೈಸ್ಡ್ ಲ್ಯಾಬೊರೇಟರಿನ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಅದನ್ನ ಮೇಂಟೈನ್ ಮಾಡುವಂಥದ್ದು, ಇದರ ಜೊತೆಗೆ IT ಎನೇಬಲ್ಡ್ ಡಿಸೀಸ್ ಸರ್ವೆಲೆನ್ಸ್ ಅಂತ ಹೇಳಿದ್ರೆ IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಶಕ್ತಗೊಂಡಂತ ರೋಗ ಕಣ್ಗಾವಲು ವ್ಯವಸ್ಥೆಯನ್ನ ಬಲಪಡಿಸುವಂಥದ್ದು, ನಿರ್ವಹಿಸುವಂಥದ್ದು ಇದರ ಮುಖ್ಯವಾದ ಆಬ್ಜೆಕ್ಟಿವ್ ಆಗಿದೆ. ಇಲ್ಲಿ 2 ಪಾಯಿಂಟ್ ನೆನ್ಪಿಟ್ಕೊಂಡಿರಬೇಕು. ಡಿಸೆಂಟ್ರಲೈಸ್ಡ್ ಲ್ಯಾಬೊರೇಟರಿಯನ್ನ ಸ್ಟ್ರೆಂಥನ್ ಅಥವಾ ಮೇಂಟೈನ್ ಮಾಡುವಂಥದ್ದು ಮತ್ತು IT ಸಿಸ್ಟಮ್ಗಳನ್ನು ಕೂಡ ಮೇಂಟೈನ್ ಮಾಡುವಂಥದ್ದು. ನಂತರದಲ್ಲಿ ನಮ್ಮ ದೇಶದಲ್ಲಿ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಗಳಿದಾವೆ IDSP ಪ್ರೋಗ್ರಾಮ್ನ ಕೆಳಗಡೆ. ಇವುಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ರೋಗ ಔಟ್ಬ್ರೇಕ್ ಆದಂಥ ಸಂದರ್ಭದಲ್ಲಿ ಈ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಗಳು ಈ ಔಟ್ಬ್ರೇಕ್ನ ವಿಷಯವಾಗಿ ತಿಳಿಸ್ಕೊಡ್ತವೆ. ಇದು 2ನೇ ಮುಖ್ಯವಾದ ಆಬ್ಜೆಕ್ಟಿವ್ ಆಗಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ರೋಗ ಔಟ್ಬ್ರೇಕ್ ಆದಂಥ ಸಂದರ್ಭದಲ್ಲಿ ಇವುಗಳ ವಿಷಯವಾಗಿ ಡಿಟೆಕ್ಟ್ ಮಾಡುವಂಥದ್ದು ಮತ್ತು ಇದಕ್ಕೆ ಸರಿಯಾದ ರೀತಿಯಲ್ಲಿ ರೆಸ್ಪಾಂಡ್ ಮಾಡುವಂಥದ್ದು ಕೂಡ IDSPಯ ಮುಖ್ಯವಾದ ಆಬ್ಜೆಕ್ಟಿವ್ ಆಗಿದೆ. ಈ 2 ಆಬ್ಜೆಕ್ಟಿವ್ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ IDSP ಕೆಳಗಡೆ 5 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಗಳು ಬರ್ತವೆ ಮತ್ತು ಇದನ್ನು ನೆನ್ಪಿಟ್ಟುಕೊಳ್ಳುವಂಥದ್ದು ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಮೊದಲನೇ ಕಾಂಪೋನೆಂಟ್ ಯಾವುದು ಅಂತ ಹೇಳಿದ್ರೆ ಕೇಂದ್ರ, ರಾಜ್ಯ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕಣ್ಗಾವಲು ಘಟಕಗಳು ಅಂದ್ರೆ ಯೂನಿಟ್ಸ್ ಗಳನ್ನ ಏನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಡಿಸೆಂಟ್ರಲೈಸೇಷನ್ ಮತ್ತೆ ಇಂಟಿಗ್ರೇಷನ್ ತರುವಂಥದ್ದು ಸರ್ವೆಲೆನ್ಸ್ ಆಕ್ಟಿವಿಟೀಸ್ ಗಳಲ್ಲಿ. ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಏಕೀಕರಣ ಮತ್ತು ಡಿಸೆಂಟ್ರಲೈಸೇಷನ್ ಅಂದ್ರೆ ವಿಕೇಂದ್ರೀಕರಣ. ಅಂದ್ರೆ ಪ್ರತಿಯೊಂದು ಯೂನಿಟ್ ನಲ್ಲೂ ಕೂಡ ಕಣ್ಗಾವಲು ಚಟುವಟಿಕೆಗಳಲ್ಲಿ ಅಂದ್ರೆ ರೋಗದ ಮೇಲೆ ಕಣ್ಗಾವಲು ಚಟುವಟಿಕೆಗಳಲ್ಲಿ ಅಂದ್ರೆ ಸರ್ವೆಲೆನ್ಸ್ ಆಕ್ಟಿವಿಟೀಸ್ ಗಳಲ್ಲಿ ಇಂಟಿಗ್ರೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ತರುವಂತದ್ದು ಮೊದಲನೇ ಕಾಂಪೋನೆಂಟ್ ಆಗಿದೆ. ನಂತರದಲ್ಲಿ HRD ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಸರ್ವೆಲೆನ್ಸ್ ಯೂನಿಟ್ಸ್ ಗಳನ್ನ ಡಿಸ್ಟ್ರಿಕ್ಟ್ ಗಳಲ್ಲಿ, ಸ್ಟೇಟ್ ಗಳಲ್ಲಿ ಮತ್ತು ಸೆಂಟ್ರಲ್ ನಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಲ್ವಾ. ಹಾಗಾಗಿ HRD ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಈಗ ಸ್ಟೇಟ್ ಸರ್ವೆಲೆನ್ಸ್ ಆಫೀಸರ್ಸ್ ಗಳಾಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ಸ್ ಆಗಿರ್ಬೋದು ಅಥವಾ RRT ಅಂತ ಹೇಳಿದ್ರೆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ನಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಅಥವಾ ಮೆಡಿಕಲ್ ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್ ಗಳನ್ನ ಟ್ರೈನಿಂಗ್ ಮಾಡುವಂಥದ್ದು, ಅವರುಗಳಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ನೀಡುವಂಥದ್ದು 2ನೇ ಪ್ರಮುಖ ಕಾಂಪೋನೆಂಟ್ ಆಗಿದೆ IDSPಯ ಕೆಳಗಡೆ. ನಂತರದಲ್ಲಿ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಳ್ಳುವಂಥದ್ದು, ಅಂದರೆ ಈ ಮೂಲಕವಾಗಿ ಒಂದು ರೋಗದ ವಿಷಯವಾಗಿ ಡೇಟಾವನ್ನು ಕಲೆಕ್ಟ್ ಮಾಡುವಂಥದ್ದು, ಕಂಪೈಲ್ ಮಾಡುವಂಥದ್ದು, ಅನಾಲಿಸಿಸ್ ಮಾಡುವಂಥದ್ದು ಮತ್ತು ಡಿಸೆಮಿನೇಷನ್ ಅಂತ ಹೇಳಿದ್ರೆ ಪ್ರಸಾರ ಮಾಡುವಂಥದ್ದು, ಮಾಹಿತಿಯನ್ನು ಪ್ರಸಾರ ಮಾಡುವಂಥದ್ದು, ಇವೆಲ್ಲವೂ ಕೂಡ 3ನೇ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಗಿದೆ ICT ಟಾಪಿಕ್. ನಂತರದಲ್ಲಿ 4ನೇ ಇಂಪಾರ್ಟೆಂಟ್ ಕಾಂಪೋನೆಂಟ್ ಯಾವುದು ಅಂತ ಹೇಳಿದ್ರೆ ಪಬ್ಲಿಕ್ ಹೆಲ್ತ್ ಲ್ಯಾಬೊರೇಟರೀಸ್ಗಳನ್ನು ಸ್ಟ್ರೆಂಥನ್ ಮಾಡುವಂಥದ್ದು, ಅಂದರೆ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯಗಳನ್ನು ಬಲಪಡಿಸುವಂಥದ್ದು. ಮತ್ತು ಕೊನೆಯದಾಗಿ 5ನೇ ಇಂಪಾರ್ಟೆಂಟ್ ಕಾಂಪೋನೆಂಟ್ ಯಾವುದು ಅಂತ ಹೇಳಿದ್ರೆ ಝೂನೋಟಿಕ್ ಡಿಸೀಸ್ಗಳ ವಿಷಯವಾಗಿ. ಝೂನೋಟಿಕ್ ಡಿಸೀಸ್ ಅಂತ ಹೇಳಿದ್ರೆ ಇದಕ್ಕೆ ಉತ್ತಮ ಎಕ್ಸಾಂಪಲ್ H1N1 ಆಗಿರ್ಬೋದು ಅಥವಾ COVID-19 ಆಗಿರ್ಬೋದು. ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂಥ ಸೋಂಕನ್ನ ಝೂನೋಟಿಕ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಈ ವಿಷಯಗಳಲ್ಲಿ ಇಂಟರ್ ಸೆಕ್ಟೋರಲ್ ಕೋಆರ್ಡಿನೇಷನ್ ತರುವಂಥದ್ದು, ಅಂದರೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಅಥವಾ ಬೇರೆ ಬೇರೆ ಯೂನಿಟ್ಸ್ಗಳಲ್ಲಿ, ಅಂದರೆ ಡಿಸ್ಟ್ರಿಕ್ಟ್ ಯೂನಿಟ್ ಆಗಿರ್ಬೋದು ಅಥವಾ ಸ್ಟೇಟ್ ಸರ್ವೆಲೆನ್ಸ್ ಯೂನಿಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಸರ್ವೆಲೆನ್ಸ್ ಯೂನಿಟ್ಗಳಾಗಿರ್ಬೋದು, ಇವುಗಳ ನಡುವೆ ಕೋಆರ್ಡಿನೇಷನ್ ಸಮನ್ವಯವನ್ನು ತರುವಂಥದ್ದು ಇದರ 5ನೇ ಪ್ರಮುಖವಾದ ಕಾಂಪೋನೆಂಟ್ ಆಗಿದೆ. ಈ 5 ಕಾಂಪೋನೆಂಟ್ಗಳ ಬಗ್ಗೆ ತಿಳ್ಕೊಂಡಿರಿ. ನಂತರದಲ್ಲಿ 2 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ಗಳ ಬಗ್ಗೆ ತಿಳ್ಕೊಂಡಿರಿ ಮತ್ತು IDSP ಎಸ್ಟಾಬ್ಲಿಷ್ ಆಗಿರುವಂಥದ್ದು ಯಾವ ಮಿನಿಸ್ಟ್ರಿಯ ಕೆಳಗಡೆ ಮತ್ತು ಯಾವ ವರ್ಷದಲ್ಲಿ ಮತ್ತು ಯಾವ ಒಂದು ಸಂಸ್ಥೆ ಇದಕ್ಕೆ ನೆರವು ನೀಡ್ತಾ ಇದೆ ಅನ್ನೋದನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. IDSP ಹೆಲ್ತ್ ರಿಲೇಟೆಡ್ ಆದ್ರಿಂದ WHO ಜೊತೆ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ವರ್ಲ್ಡ್ ಬ್ಯಾಂಕ್ ಈ ಒಂದು ಸಂಸ್ಥೆಗೆ ಅಸಿಸ್ಟೆನ್ಸ್ ಅನ್ನು ನೀಡ್ತಾ ಇದೆ 2004ರಿಂದ. ಇಷ್ಟು ಪಾಯಿಂಟ್ಗಳನ್ನ ನೀವು IDSP ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರೋಗ್ರಾಮ್ ನ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ನಂತರದಲ್ಲಿ ಈಗ ನ್ಯೂಸ್ ಪೇಪರ್ ಆರ್ಟಿಕಲ್ ನ ಚರ್ಚೆಗೆ ಹೋಗೋದಾದ್ರೆ ಇಲ್ಲಿ ಮುಖ್ಯವಾಗಿ ಲೇಖಕರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಪ್ರೋಗ್ರಾಮ್ ಏನಿದೆ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರೋಗ್ರಾಮ್, ಇದು ನಮ್ಮ ಭಾರತ ದೇಶದಲ್ಲಿ ರೋಗಗಳ ವಿಷಯವಾಗಿ ಮೇಲ್ವಿಚಾರಣೆ ಮಾಡೋದಕ್ಕೆ ಅಂತ ಹೇಳಿದ್ರೆ ಮಾನಿಟರ್ ಮಾಡೋದಕ್ಕೆ ಇರುವಂತಹ ಮೇಲ್ವಿಚಾರಣಾ ಜಾಲದ ಬೆನ್ನೆಲುಬು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ IDSP ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗಿದೆ ಅಂತ
ಹೇಳಿದ್ರೆ ಪ್ರತಿ ವಾರವೂ ಕೂಡ ನಮ್ಮ ದೇಶವನ್ನು ಅಲರ್ಟ್ ಮಾಡುವಂಥ ವ್ಯವಸ್ಥೆಯಲ್ಲಿ, ಅಂದರೆ ಯಾವುದಾದ್ರೂ ಒಂದು ರೋಗದ ವಿಷಯವಾಗಿ ಅಲರ್ಟ್ ಮಾಡುವಂಥ ಅಥವಾ ಎಮರ್ಜೆನ್ಸಿಯ ವಿಚಾರವಾಗಿ ಆಗಿರ್ಬೋದು, ಅಥವಾ ಒಂದು ಡಿಸೀಸ್ ಔಟ್ಬ್ರೇಕ್ ಆದಂಥ ಸಂದರ್ಭದಲ್ಲಿ ಅಥವಾ ನಾವೆಲ್ ಪ್ಯಾಥೋಜನ್ಸ್ಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಇವುಗಳ ಸ್ಪ್ರೆಡ್ನ ವಿಚಾರವಾಗಿ ಅಥವಾ ಇವುಗಳನ್ನು ರೆಮಿಡಿ ಯಾವ ರೀತಿಯಲ್ಲಿ ತಡೆಗಟ್ಟಬಹುದು ಅನ್ನೋದರ ವಿಚಾರವಾಗಿ ಎಚ್ಚರಿಸುವಂಥ ಜವಾಬ್ದಾರಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೋವಿಡ್-19 ಮೇಲೆ ಅತಿ ಹೆಚ್ಚು ಗಮನ ಇರೋದ್ರಿಂದ ಈ ಬೇರೆ ರೋಗಗಳ ವಿಷಯವಾಗಿ ಯಾವುದೇ ರೀತಿಯಂತ ಇನ್ಫಾರ್ಮೇಶನ್ ಮಾಹಿತಿ ನಮಗೆ ಸಿಗ್ತಿಲ್ಲ ಅಂತ ಹೇಳಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಹೇಳ್ತಾರೆ IDSP ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗಿದೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿರುವಂತೆ ಪ್ರತಿ ವಾರವೂ ಕೂಡ ನಮ್ಮ ದೇಶವನ್ನ ಎಚ್ಚರಿಸ್ತಾ ಇತ್ತು ಹೊಸ ರೋಗಗಳ ಬಗ್ಗೆ. ಆದರೆ ಈ ಒಂದು ಪೋರ್ಟಲ್ನಲ್ಲಿ IDSP ಪೋರ್ಟಲ್ನಲ್ಲಿ ಕೇವಲ ಕೊನೆ ಅಪ್ಡೇಷನ್ ಯಾವಾಗ ಬಂದಿದೆ ಅಂತ ಹೇಳಿದ್ರೆ ಮಾರ್ಚ್ 16ರಿಂದ 22ನೇ ತಾರೀಕಿನವರೆಗೆ ಮಾತ್ರ ಅಪ್ಡೇಟಿಂಗ್ ನ್ಯೂಸ್ ಇದೆ. ಆದರೆ ಅದಾದ ನಂತರ ಯಾವುದೇ ರೀತಿಯಂತ ಒಂದು ಮಾಹಿತಿ ನಮಗೆ ದೊರಕುತ್ತಿಲ್ಲ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮುಂದುವರೆದು ಲೇಖಕರು ಹೇಳ್ತಾರೆ IDSP ಪೋರ್ಟಲ್ನಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮ್ನ ಬಗ್ಗೆ, ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ನ ಬಗ್ಗೆ ಅಪ್ಡೇಟ್ ನ್ಯೂಸ್ಗಳಿಲ್ಲ ಮತ್ತು ಇದರ ಜೊತೆಗೆ ಫ್ರೆಶ್ ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್ಸ್ಗಳ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ಇಲ್ಲ. ಮತ್ತು ಕೋವಿಡ್-19 ಈ ಒಂದು ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳು ಕಡಿಮೆ ಆಗಿದ್ದವು ಮತ್ತು ಇದರ ಜೊತೆಗೆ ಬೇರೆ ಬೇರೆ ಕಾಂಟೇಜಿಯಸ್ ಡಿಸೀಸ್ಗಳು ಏನಿದ್ವು ಅವುಗಳ ಟ್ರಾನ್ಸ್ಮಿಷನ್ ಕೂಡ ಕಡಿಮೆ ಆಗಿದೆ. ಆದರೂ ಸಮೇತ ಕೋವಿಡ್-19 ಬಂದಿರುವಂಥ ಸಂದರ್ಭದಲ್ಲಿ ಬೇರೆ ರೋಗಗಳ ಬಗ್ಗೆ ಕೂಡ ಮಾಹಿತಿ ಇವರ ಪೋರ್ಟಲ್ನಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು. ಆದರೆ ಈಗ ಮಾಹಿತಿಯ ಕೊರತೆ ಆಗ್ತಿದೆ ಕೋವಿಡ್-19ನ ಹಿನ್ನೆಲೆಯಲ್ಲಿ ಮತ್ತು ಹೈಯೆಸ್ಟ್ ಫೋಕಸ್ ಕೋವಿಡ್-19 ವಿಚಾರವಾಗಿಯೇ ಹೋಗ್ತಾ ಇದೆ. ಆದರೆ ಬೇರೆ ಡಿಸೀಸ್ಗಳ ಬಗ್ಗೆ ಗಮನವಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಕೊನೆಯಲ್ಲಿ ಲೇಖಕರು ಹೇಳ್ತಾರೆ ಬೇರೆ ಡಿಸೀಸ್ಗಳ ಎಕ್ಸ್ಪೆನ್ಸ್ನಲ್ಲಿ ಕೋವಿಡ್-19ನ ಸರ್ವೆಲೆನ್ಸ್ ಮಾಡುವಂಥದ್ದು ಸರಿಯಲ್ಲ, ಬೇರೆ ಡಿಸೀಸ್ಗಳನ್ನು ಕೂಡ ನಾವು ಈಕ್ವಲಿ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಲೇಖಕರು ಮೆನ್ಷನ್ ಮಾಡ್ತಿದ್ದಾರೆ. ನಂತರದಲ್ಲಿ ಮುಂದುವರೆದು ಲೇಖಕರು ಹೇಳ್ತಾರೆ IDSP ನಲ್ಲಿ ಮ್ಯಾನ್ ಪವರ್ ಕ್ರಂಚ್ ಕೂಡ ಇದೆ ಅಂತ ಹೇಳಿದ್ರೆ ಮಾನವ ಶಕ್ತಿ ಬಿಕ್ಕಟ್ಟನ್ನು ಕೂಡ ಎದುರಿಸ್ತಾ ಇದೆ ಮತ್ತು ಇದೇ ರೀತಿಯಲ್ಲಿ ಬೇರೆ ದೇಶಗಳಲ್ಲೂ ಕೂಡ ಸಾರ್ವಜನಿಕ ಆರೋಗ್ಯ ಸೌಲಭ್ಯಗಳ ವಿಷಯದಲ್ಲಿ ಯಾವ ರೀತಿ ಅವರು ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ ನಮ್ಮ ದೇಶವೂ ಕೂಡ ಅನುಭವಿಸ್ತಾ ಇದೆ ಮತ್ತು ಯಾವ ರೀತಿಯಲ್ಲಿ ಹೊರ ದೇಶಗಳು ಕೋವಿಡ್-19 ವಿಷಯವಾಗಿ ತನ್ನ ಕಣ್ಗಾವಲನ್ನ ಅಂದ್ರೆ ಸರ್ವೆಲೆನ್ಸ್ ನ ಸುಧಾರಣೆ ಮಾಡ್ಕೊಂತಿದ್ದಾರೆ, ಅದೇ ರೀತಿಯಲ್ಲಿ ನಾವು ಕೂಡ ಸುಧಾರಣೆ ಮಾಡ್ಕೊಬೇಕಾಗುತ್ತೆ. ಮತ್ತು ಕೋವಿಡ್-19 ವಿಷಯವಾಗಿ ಮಾತ್ರವಲ್ಲ ಬೇರೆ ರೋಗಗಳ ವಿಷಯವಾಗಿಯೂ ಕೂಡ ನಾವು ಸರ್ವೆಲೆನ್ಸ್ ನ ಜಾಸ್ತಿ ಮಾಡ್ಕೊಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ ಮಾಡ್ಕೊಂಡಿರಿ ಮತ್ತು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಎಸ್ಪೆಷಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ IDSP ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರೋಗ್ರಾಮ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 7ರಲ್ಲಿ ಬೆಂಗಳೂರು ಎಡಿಷನ್ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಯಾವುದರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆಸ್ಪತ್ರೆಗಳಲ್ಲಿ ಇರುವಂಥ ಸ್ವಚ್ಛ ಮಾಡುವಂಥ ಕ್ಲೀನಿಂಗ್ ಮಾಡುವಂಥ ಸಿಬ್ಬಂದಿಗಳು ಏನಿದ್ದಾರೆ, ಕ್ಲೀನಿಂಗ್ ಸ್ಟಾಫ್ಸ್ಗಳು ಏನಿದ್ದಾರೆ ಅವರುಗಳ ಪ್ರೆಕೇರಿಯಸ್ ಕಂಡೀಷನ್ ಅಂತ ಹೇಳಿದ್ರೆ ಅವರ ಅನಿಶ್ಚಿತ ಸ್ಥಿತಿ ಬಗ್ಗೆ ಮಾತನಾಡ್ತಿದ್ದಾರೆ. ಏಕೆ ಅಂತ ಹೇಳಿದ್ರೆ ಕೋವಿಡ್-19 ಸಂದರ್ಭದಲ್ಲಿ ಅವರುಗಳು ಹೈಯೆಸ್ಟ್ ಈ ಒಂದು ವೈರಸ್ಗೆ ಎಕ್ಸ್ಪೋಸ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಆದ್ರಿಂದಾಗಿ ಈ ಅಗತ್ಯ ಕಾರ್ಮಿಕರನ್ನು ನಾವು ರಕ್ಷಿಸಿಕೊಳ್ಬೇಕು ಮತ್ತು ಅವರುಗಳಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ನೀಡಬೇಕು ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಈಗ ಈ ಆರ್ಟಿಕಲ್ ನ ಚರ್ಚೆ ಮಾಡೋಣ. ಈ ಒಂದು ಆರ್ಟಿಕಲ್ ನ ನೀವು ಸಿಲೆಬಸ್ GS2 ಕಡೆ ಬರುವಂತ ಹೆಲ್ತ್ ಟಾಪಿಕ್ ನ ಕಡೆ ನೀವು ನೋಟ್ಸ್ ನ ಮಾಡ್ಕೊಬಹುದು. ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಲೇಖಕರು ಹೇಳ್ತಾರೆ ಕೋವಿಡ್-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ರೋಗದ ವಿರುದ್ಧವಾಗಿ ಹೋರಾಡುತ್ತಿರುವಂಥ ಡಾಕ್ಟರ್ಸ್ಗಳಾಗಿರ್ಬೋದು, ನರ್ಸ್ಗಳಾಗಿರ್ಬೋದು ಅಥವಾ ಬೇರೆ ಹೆಲ್ತ್ ವರ್ಕರ್ಸ್ಗಳಾಗಿರ್ಬೋದು, ಈ ರೀತಿಯಲ್ಲಿ ಯಾರು ಕೋವಿಡ್-19 ವಿರುದ್ಧವಾಗಿ ಹೋರಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇವರುಗಳನ್ನ ಅಪ್ರಿಷಿಯೇಟ್ ಮಾಡಬೇಕು, ಎಂಕರೇಜ್ ಮಾಡಬೇಕು ಅಂತ ಹೇಳಿ ಭಾರತೀಯರನ್ನು ಕೂಡ ಪ್ರೋತ್ಸಾಹಿಸಲಾಯಿತು. ಆದಾಗ್ಯೂ ಕೂಡ ನಮ್ಮ ದೇಶದಲ್ಲಿ ಇತರ ಕೆಲಸಗಾರರ ಬಗ್ಗೆ ಅಂದರೆ ಹಾಸ್ಪಿಟಲ್ ಕ್ಲೀನ್ ಮಾಡುವಂಥ ಸಿಬ್ಬಂದಿಗಳು, ಆಸ್ಪತ್ರೆ ಸ್ವಚ್ಛಗೊಳಿಸುವಂಥ ಸಿಬ್ಬಂದಿಗಳ ಬಗ್ಗೆ ಯಾವುದೇ ರೀತಿಯಲ್ಲಿ ಒಂದು ಪಾಸಿಟಿವ್ ಪರ್ಸೆಪ್ಷನ್ ಇಲ್ಲ ಅಂತ ಹೇಳಿ ಇಲ್ಲಿ ಲೇಖಕರು ಮೆನ್ಷನ್ ಮಾಡ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಈ ಆಸ್ಪತ್ರೆ ಸ್ವಚ್ಛ ಸಿಬ್ಬಂದಿಗಳೇ ಅತಿ ಹೆಚ್ಚು ಕೋವಿಡ್-19 ವಿಷಯದಲ್ಲಿ ಎಕ್ಸ್ಪೋಸ್ ಆಗುವಂಥದ್ದು ವೈರಸ್ಗೆ ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ. ಆದರೂ ಕೂಡ ಇವರುಗಳ ಬಗ್ಗೆ ನಾವು ಕಡಿಮೆ ಮಾತನಾಡ್ತೇವೆ ನಮ್ಮ ಸಮಾಜದಲ್ಲಿ ಮತ್ತು ಅವರ ಕೆಲಸದ ಅವಶ್ಯಕತೆಯ ಬಗ್ಗೆ ನಮ್ಮಲ್ಲಿ ಒಂದು ಸ್ಪಷ್ಟತೆ ಇಲ್ಲ ಮತ್ತು ಅವರು ಮಾಡುವ ಕೆಲಸವನ್ನು ನಾವು ಅಪಮೌಲ್ಯವಾಗಿ ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಮೌಲ್ಯವನ್ನು ಕೂಡ ನಾವು ಮಾಡೋದಿಲ್ಲ. ಈ ರೀತಿಯಲ್ಲಿ ಇದರ ಜೊತೆಗೆ ಜಾತಿ ಪೂರ್ವಗ್ರಹ ಕೂಡ ಇದೆ. ಇಷ್ಟೇ ಅಲ್ಲದೆ ಇದರ ಜೊತೆಗೆ ಒಂದು ಸ್ಟಿಗ್ಮಾ ಕೂಡ ಇದೆ ಈ ಕೆಲಸಗಾರರ ಬಗ್ಗೆ. ಆದ್ರಿಂದಾಗಿ ಇವರುಗಳ ವಿಷಯವಾಗಿ ನಾವು ಗಮನ ಹರಿಸುವಂಥದ್ದು ಇಂಪಾರ್ಟೆಂಟ್ ಅಂತ ಇಲ್ಲಿ ಈ ಒಂದು ಆರ್ಟಿಕಲ್ ನಲ್ಲಿ ಲೇಖಕರು ಹೇಳ್ತಾರೆ. ನಂತರದಲ್ಲಿ ಹೇಳ್ತಾರೆ ಕೋವಿಡ್-19ಗೆ ಅತಿ ಹೆಚ್ಚು ಎಕ್ಸ್ಪೋಸ್ ಆಗುವಂಥದ್ದು ಈ ಆಸ್ಪತ್ರೆ ಕ್ಲೀನರ್ಸ್ಗಳೇ ಮತ್ತು ಇವರು ಮಾತ್ರ ಎಕ್ಸ್ಪೋಸ್ ಆಗೋದಿಲ್ಲ, ಇವರ ಫ್ಯಾಮಿಲೀಸ್ ಮತ್ತು ನೇಬರ್ಸ್ಗಳನ್ನು ಕೂಡ ಎಕ್ಸ್ಪೋಸ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ನಂತರದಲ್ಲಿ ಮುಂದುವರಿದು ಆಸ್ಪತ್ರೆ ಸಿಬ್ಬಂದಿಗಳು ಫೇಸ್ ಮಾಡುವಂಥ ಇಶ್ಯೂಸ್ಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಇವರುಗಳಿಗೆ
ಪ್ರೊಡಕ್ಟಿವ್ ಇಕ್ವಿಪ್ಮೆಂಟ್ಗಳನ್ನು ಪ್ರೊವೈಡ್ ಮಾಡೋದಿಲ್ಲ. ನಂತರದಲ್ಲಿ ಇವರುಗಳಿಗೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಆಗಿರೋದಿಲ್ಲ. ಯಾವ ರೀತಿಯಲ್ಲಿ ಡಾಕ್ಟರ್ಸ್ಗಳು ನರ್ಸ್ಗಳು ಟ್ರೈನಿಂಗ್ಗೆ ಒಳಗಾಗ್ತಾರೆ ಆ ರೀತಿಯಲ್ಲಿ ಈ ಕ್ಲೀನಿಂಗ್ ವರ್ಕರ್ಸ್ಗಳು ಟ್ರೈನಿಂಗ್ಗೆ ಒಳಗಾಗಿರೋದಿಲ್ಲ. ಮತ್ತು ಇವೆಲ್ಲದರ ಜೊತೆಗೆ ಇವರುಗಳ ವರ್ಕಿಂಗ್ ಕಂಡೀಷನ್ ಸರಿಯಾದ ರೀತಿಯಲ್ಲಿ ಇರೋದಿಲ್ಲ. ಈ ರೀತಿಯಾದಂಥ ಇಶ್ಯೂಸ್ಗಳನ್ನು ಆಸ್ಪತ್ರೆಯ ಸ್ವಚ್ಛ ಸಿಬ್ಬಂದಿಗಳು ಫೇಸ್ ಮಾಡ್ತಾರೆ. ಇದರ ಜೊತೆಗೆ ಪ್ಯಾಂಡಮಿಕ್ ಇರುವಂಥ ಸಂದರ್ಭದಲ್ಲಿ ಎನ್ವಿರಾನ್ಮೆಂಟ್ ಕೂಡ ಚೇಂಜ್ ಆಗ್ತಿರುವಂಥ ಸಂದರ್ಭದಲ್ಲಿ ಇವರುಗಳು ಪ್ರೋಟೋಕಾಲನ್ನು ಫಾಲೋ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ ಕಾರಣದಿಂದಾಗಿ ಸರ್ಕಾರವು ಹೊಸ ಹೊಸ ಪ್ರೋಟೋಕಾಲ್ಗಳನ್ನು ಇವರ ವಿಷಯವಾಗಿಯೂ ಕೂಡ ಬಿಡುಗಡೆ ಮಾಡಬೇಕು ಮತ್ತು ಇವೆಲ್ಲದರ ಜೊತೆಗೆ ಒಂದು ಸರಿಯಾದ ತರಬೇತಿಯನ್ನು ಕೂಡ ನೀಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಶುಚಿಗೊಳಿಸುವಂಥ ಕೆಲಸಗಳನ್ನು ವಿಶೇಷ ತರಬೇತಿಯನ್ನು ನೀಡುವಷ್ಟು ಮುಖ್ಯ ಅಲ್ಲ ಅಂತ ಹೇಳಿ ಏನು ಸರ್ಕಾರ ಪ್ರಸ್ತುತವಾಗಿ ಪರಿಗಣಿಸ್ತಾ ಇದೆ. ಆದರೆ ಇದು ತಪ್ಪಾದ ಮೂವ್ ಆಗಿದೆ. ಏಕೆ ಅಂತ ಹೇಳಿದ್ರೆ ಕೋವಿಡ್-19ಗೆ ಅತಿ ಹೆಚ್ಚು ಎಕ್ಸ್ಪೋಸ್ ಆಗ್ತಿರುವವರೇ ಈ ಆಸ್ಪತ್ರೆಯ ಸಿಬ್ಬಂದಿಗಳು. ಆದ ಕಾರಣದಿಂದಾಗಿ ಇವರುಗಳಿಗೆ ವಿಶೇಷ ರೀತಿಯಲ್ಲಿ ತರಬೇತಿಯನ್ನು ನೀಡಬೇಕು ಸ್ವಚ್ಛಗೊಳಿಸುವಂಥ ಕ್ರಿಯೆಯಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಒಂದು ಆರ್ಟಿಕಲ್ನಲ್ಲಿ ಲೇಖಕರು. ನಂತರದಲ್ಲಿ ಮುಂದುವರೆದು ಲೇಖಕರು ಹೇಳ್ತಾರೆ, ಯಾರು ಆಸ್ಪತ್ರೆ ಸಿಬ್ಬಂದಿಗಳು ಇದ್ದಾರೆ ಸ್ವಚ್ಛ ಕೆಲಸದಲ್ಲಿ ನಿರತವಾಗಿರ್ತಾರೆ ಅವರುಗಳಿಗೆ ನಾವು ನಾಲೆಡ್ಜನ್ನು ಇಂಪಾರ್ಟ್ ಮಾಡಬೇಕು ಮತ್ತು ಅವರುಗಳಿಗೆ ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡಬೇಕು. ಏಕೆ ಅಂತ ಹೇಳಿದ್ರೆ ಇವರುಗಳು ರೋಗಿಯ ತ್ಯಾಜ್ಯದ ವಿಷಯವಾಗಿ ಆಗಿರ್ಬೋದು ಅಥವಾ ದೇಹದ ದ್ರವಗಳಿಗೆ ನೇರವಾಗಿ ಎಕ್ಸ್ಪೋಸ್ ಆಗ್ತಾರೆ. ನೇರವಾಗಿ ಇವರುಗಳೇ ನಿಭಾಯಿಸೋದ್ರಿಂದ ಮತ್ತು ಇದರ ಜೊತೆಗೆ ರೋಗಿಗಳೊಂದಿಗೆ ನಿಕಟವಾದ ಸಂಪರ್ಕವನ್ನು ಈ ಆಸ್ಪತ್ರೆ ಸಿಬ್ಬಂದಿಗಳು ಸ್ವಚ್ಛ ಸಿಬ್ಬಂದಿಗಳು ಹೊಂದಿರೋದ್ರಿಂದ ಇವರುಗಳು ಅತಿ ಹೆಚ್ಚು ಎಕ್ಸ್ಪೋಸ್ ಆಗ್ತಾರೆ. ಆದ ಕಾರಣದಿಂದಾಗಿ ಇವರುಗಳಿಗೆ ಮಾಹಿತಿಯನ್ನು ಪ್ರೊವೈಡ್ ಮಾಡಬೇಕು ಕೋವಿಡ್-19ನ ವಿಷಯವಾಗಿ ಮತ್ತು ಪ್ರೊಟೆಕ್ಷನ್ನ ವಿಚಾರವಾಗಿ ಇವರುಗಳಿಗೆ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಗಳನ್ನು ಕೂಡ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಲೇಖಕರು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ ಮತ್ತು ಯಾವ ರೀತಿಯಲ್ಲಿ ನಮ್ಮ ಉತ್ತರಗಳಲ್ಲಿ ಡಾಕ್ಟರ್ಸ್ ಮತ್ತೆ ನರ್ಸ್ಗಳ ಉಲ್ಲೇಖವನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಆಸ್ಪತ್ರೆಯ ಕ್ಲೀನಿಂಗ್ ಸ್ಟಾಫ್ಸ್ಗಳ ವಿಚಾರವಾಗಿಯೂ ಕೂಡ ಉಲ್ಲೇಖ ಮಾಡುವಂಥದ್ದು ಅಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಆದ ಕಾರಣದಿಂದಾಗಿ ಈ ಒಂದು ಆರ್ಟಿಕಲ್ನ ಡೈಮೆನ್ಷನ್ ಕೂಡ ನೀವು ಒಂದ್ ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ ಮತ್ತು ಮನನ ಮಾಡಿಟ್ಕೊಂಡಿರಿ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 6ರಲ್ಲಿ ಬೆಂಗಳೂರು ಎಡಿಷನ್ ಪೇಪರ್ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇಂಡಿಯಾ ಈಗ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಆಯ್ಕೆಗೊಂಡಿದೆ, ಇದರ ವಿಚಾರವಾಗಿ ಚರ್ಚೆ ಮಾಡ್ತಿದ್ದಾರೆ. ಮತ್ತು ಈ ಒಂದು ಆರ್ಟಿಕಲ್ ಅನ್ನು ನೀವು ಸಿಲೆಬಸ್ GS3 ಕೆಳಗೆ ಬರುವಂತಹ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಳ್ಳಿ. ನಾವು ಈ ಹಿಂದೆ ಹಲವಾರು ಬಾರಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಟಾಪಿಕ್ ಅನ್ನು ಕವರ್ ಮಾಡಿರೋದ್ರಿಂದ ಡೀಟೇಲ್ ಆಗಿ ಈಗ ಪ್ರಸ್ತುತ ಸಂದರ್ಭದಲ್ಲಿ ಈಗ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಹೈಲೈಟ್ಸ್ಗಳನ್ನು ಮಾತ್ರ ಚರ್ಚೆ ಮಾಡೋಣ. ಮೊದಲನೇದಾಗಿ ಹೇಳೋದಾದ್ರೆ UNSC ಬಗ್ಗೆ ಇದರಲ್ಲಿ 15 ಮೆಂಬರ್ಸ್ಗಳು ಇರ್ತಾರೆ. ಪರ್ಮನೆಂಟ್ ಮೆಂಬರ್ಸ್ ಆಗಿ 5 ಮೆಂಬರ್ ನೇಷನ್ಸ್ಗಳು. ಯಾವುದಾದ್ರು ಪರ್ಮನೆಂಟ್ ಮೆಂಬರ್ಸ್ ಅಂತ ಹೇಳಿದ್ರೆ ಚೈನಾ, ಫ್ರಾನ್ಸ್, ರಷ್ಯಾ, UK ಮತ್ತು USA ಈ 5 ದೇಶಗಳು ಪರ್ಮನೆಂಟ್ ಮೆಂಬರ್ಸ್ಗಳು. ಮತ್ತು UNSC ಕೆಳಗಡೆ 10 ನಾನ್ ಪರ್ಮನೆಂಟ್ ನೇಷನ್ಸ್ಗಳು ಇರ್ತವೆ. ಮತ್ತು ಇವುಗಳ ವಾಯ್ದೆ ಎಷ್ಟಿರುತ್ತೆ, ಟರ್ಮ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 2 ವರ್ಷಗಳ ಕಾಲ ಈ ದೇಶಗಳು ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಗಿ ಇರ್ಬೋದು. ನಂತರದಲ್ಲಿ ಮತ್ತೆ ಎಲೆಕ್ಷನ್ಸ್ ನಡೆಯುತ್ತೆ ಈ ಒಂದು ಪೋಸ್ಟ್ಗೆ. ಈಗ ಭಾರತ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಎಲೆಕ್ಟ್ ಆಗಿದೆ. ನಮ್ಮ ದೇಶದ ಟರ್ಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಮುಂದಿನ ವರ್ಷ ಜನವರಿ 1, 2021ರಿಂದ ನಮ್ಮ ಟರ್ಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ವ್ಯಾಲಿಡಿಟಿ ಬಗ್ಗೆ ಮಾತನಾಡೋದಾದ್ರೆ ನಮ್ಮ ದೇಶ ಜನವರಿ 1, 2023ರವರೆಗೆ ನಮ್ಮ ಭಾರತ ದೇಶ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಕೆಳಗಡೆ ನಾನ್ ಪರ್ಮನೆಂಟ್ ಮೆಂಬರ್ ಆಗಿರುತ್ತೆ. ನಂತರದಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ ಸ್ಟೇಟಸ್ ಅನ್ನ ಪಡ್ಕೊಳ್ಳೋದಕ್ಕೆ ಎಲೆಕ್ಷನ್ ನಡೆಯುತ್ತೆ ಅಂತ ನಾನು ಹೇಳಿದೆ. ಇದರಲ್ಲಿ ವೋಟಿಂಗ್ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ವೋಟ್ಸ್ಗಳು ಸ್ಪೆಷಲ್ ಮೆಜಾರಿಟಿನಲ್ಲಿ ಪಡ್ಕೊಂಡಿರಬೇಕು, ಅಂದ್ರೆ 2/3 ಆಫ್ ಮೆಜಾರಿಟಿನ ಪಡ್ಕೊಂಡಿರಬೇಕು 193 ದೇಶಗಳ ಬ್ಯಾಲೆಟ್ನಲ್ಲಿ. ಈಗ ನಮ್ಮ ದೇಶ 184 ವೋಟ್ಸ್ಗಳನ್ನ ಪಡ್ಕೊಂಡಿದೆ 192 ದೇಶಗಳು ಪ್ರೆಸೆಂಟ್ ಇದ್ದಂಥ ಸಂದರ್ಭದಲ್ಲಿ ಸೀಕ್ರೆಟ್ ಬ್ಯಾಲೆಟ್ನಲ್ಲಿ ಮಿನಿಮಮ್ 129 ವೋಟ್ಸ್ಗಳನ್ನ ಪಡ್ಕೊಬೇಕು. ಆದರೆ ನಮ್ಮ ದೇಶ 184 ವೋಟ್ಸ್ಗಳನ್ನ ಪಡ್ಕೊಂಡು ಈಗ ನಾನ್ ಪರ್ಮನೆಂಟ್ ಮೆಂಬರ್ ಸ್ಟೇಟಸ್ ಅನ್ನ UNSC ಕೆಳಗಡೆ ಪಡ್ಕೊಂಡಿದೆ. ನಂತರದಲ್ಲಿ ಈ ಬಾರಿ ಎಲೆಕ್ಷನ್ ಸ್ಪೆಷಲ್ ಫೀಚರ್ಸ್ಗಳನ್ನ ನೋಡೋದಾದ್ರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಬಾರಿ ಎಲೆಕ್ಷನ್ ಒಂದೇ ಬಾರಿ ಸೈಮಲ್ಟೇನಿಯಸ್ಲಿ ಆಗಿಲ್ಲ, ವೋಟಿಂಗ್ ಸೈಮಲ್ಟೇನಿಯಸ್ಲಿ ಆಗಿಲ್ಲ. ಆದರೆ ಜನರಲ್ ಅಸೆಂಬ್ಲಿ ಹಾಲ್ನಲ್ಲಿ ಅಂಬಾಸಿಡರ್ಸ್ಗಳು ಒಬ್ಬೊಬ್ಬರೇ ಎಂಟರ್ ಆಗಿ ಸೀಕ್ರೆಟ್ ಬ್ಯಾಲೆಟ್ನಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ ಇಂಡಿವಿಜುವಲಿ. ಆದ್ರಿಂದಾಗಿ ಈ ಒಂದು ಪಾಯಿಂಟ್ ನೀವು ನೆನಪಿಟ್ಕೊಂಡಿರಿ ಈ ಬಾರಿ ಆದಂತಹ ಚೇಂಜಸ್. ನಂತರದಲ್ಲಿ ಈ ಎಲೆಕ್ಷನ್ ಕ್ಯಾಂಪೇನ್ಗಳ ಬಗ್ಗೆ ಮಾತನಾಡೋದಾದ್ರೆ ಇದರಿಂದಾಗಿ ಮನಿ ಕೂಡ ದುಡ್ಡು ಕೂಡ ಉಳಿದಿದೆ. ಇದರ ಜೊತೆಗೆ ಈ ಸಲ ಕ್ಯಾಂಪೇನ್ ಆದಂತದ್ದು ಅತಿ ಹೆಚ್ಚು ಝೂಮ್ ಕನ್ವರ್ಸೇಷನ್ಸ್ಗಳ ಮುಖಾಂತರವಾಗಿ ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕ್ಯಾಂಪೇನ್ ಅತಿ ಹೆಚ್ಚು ಆಗಿದೆ. ಆದರೆ ಈ ಹಿಂದೆ ಯಾವ ರೀತಿಯಲ್ಲಿ ಕ್ಯಾಂಪೇನ್ ನಡೀತಿತ್ತು ಅಂತ ಹೇಳಿದ್ರೆ ಬಾರ್ಸ್ ಮತ್ತು ರೆಸ್ಟೋರೆಂಟ್ಸ್ಗಳಲ್ಲಿ ಮೀಟಿಂಗ್ಸ್ಗಳನ್ನ ಆರ್ಗನೈಸ್ ಮಾಡೋದ್ರ ಮುಖಾಂತರವಾಗಿ ಕ್ಯಾಂಪೇನ್ಗಳು ನಡೀತಿತ್ತು. ಆದರೆ ಈ ಬಾರಿ ಕೋವಿಡ್-19 ಹಿನ್ನೆಲೆಯಲ್ಲಿ ಝೂಮ್ ಅಪ್ಲಿಕೇಶನ್ ಅಥವಾ ಝೂಮ್ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೇಲೆ ಡಿಪೆಂಡ್ ಆಗಿದ್ವು ಹಲವಾರು ದೇಶಗಳು. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಬಾರಿ ಎಲೆಕ್ಷನ್ ಅಲ್ಲಿ ಇದ್ದಂತಹ ಚೇಂಜಸ್ಗಳ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ನಂತರದಲ್ಲಿ ಭಾರತಕ್ಕೆ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಸ್ಟೇಟಸ್ ಯಾವ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಕೋವಿಡ್-19 ಪರಿಸ್ಥಿತಿ ಇರುವಂತಹ ಹಿನ್ನೆಲೆಯಲ್ಲಿ ಹೆಲ್ತ್ ವಿಷಯವಾಗಿ ಗ್ಲೋಬಲಿ
ಯಾವುದಾದ್ರೂ ಒಂದು ಡಿಸಿಷನ್ ತೊಗೊಬೇಕಾದ್ರೆ ಭಾರತವು ಕೂಡ ತನ್ನ ಪಾತ್ರವನ್ನು ವಹಿಸ್ಬೋದು. ನಂತರದಲ್ಲಿ ಇನ್ನೊಂದು ಮುಖ್ಯವಾದ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಪರ್ಮನೆಂಟ್ ಮೆಂಬರ್ಶಿಪ್ನ ಪಡ್ಕೊಳೋದಕ್ಕೆ ಒಂದು ರೀತಿಯಲ್ಲಿ ಹೋಪ್ ಸಿಕ್ಕಂತೆ ಆಗಿದೆ. ಅದರಿಂದಾಗಿ ಈ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಸ್ಟೇಟಸ್ ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಭಾರತಕ್ಕೆ ಪ್ರೊವೈಡ್ ಮಾಡಲೇಬೇಕು. ಏಕೆ ಅಂತ ಹೇಳಿದ್ರೆ, ಭಾರತದ ಪಾಪ್ಯುಲೇಷನಲ್ಲಿ 1/6 ಪಾಪ್ಯುಲೇಷನ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನಂತರದಲ್ಲಿ ನಮ್ಮ ದೇಶ ಎಮರ್ಜಿಂಗ್ ಎಕನಾಮಿಕ್ ಪವರ್ ಆಗಿದೆ ಮತ್ತು ನಾವು ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಯನ್ನು ಫಾಲೋ ಮಾಡ್ತೇವೆ. ಮತ್ತು ಯುನೈಟೆಡ್ ನೇಷನ್ಸ್ನ ಪೀಸ್ ಕೀಪಿಂಗ್ ಆಪರೇಷನ್ಸ್ಗಳಲ್ಲೂ ಕೂಡ ಭಾರತ ಹೈಯೆಸ್ಟ್ ಲೀಡ್ ಮಾಡುತ್ತೆ. ಆದ್ರಿಂದಾಗಿ ನಮಗೆ ಪರ್ಮನೆಂಟ್ ಮೆಂಬರ್ಶಿಪ್ ಕೊಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದರ ಜೊತೆಗೆ ಯುನೈಟೆಡ್ ನೇಷನ್ಸ್ನ ಫೌಂಡಿಂಗ್ ಮೆಂಬರ್ ಭಾರತ ಆಗಿರೋದ್ರಿಂದ ನಮಗೆ ಪರ್ಮನೆಂಟ್ ಮೆಂಬರ್ಶಿಪ್ ಕೊಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೋಟ್ಸ್ ಮಾಡಿಟ್ಕೊಂಡಿರಿ. ಮತ್ತು ಇದರ ಜೊತೆಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಈ ಒಂದು ಟಾಪಿಕ್ ಅನ್ನ ಬ್ರಾಡ್ ಆಗಿ ಕವರ್ ಮಾಡುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಹೊತ್ತು ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ನಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋದಲ್ಲಿ ಹಲವಾರು ಡಿಸ್ಟರ್ಬೆನ್ಸಸ್ಗಳು ಇದ್ವು. ನಾವು ಮನೆಯಿಂದಲೇ ರೆಕಾರ್ಡ್ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ, ಕೋವಿಡ್-19 ಹಿನ್ನೆಲೆಯಲ್ಲಿ ನಾವು ಮನೆಯಿಂದ ಕೆಲಸ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಹಲವಾರು ಡಿಸ್ಟರ್ಬೆನ್ಸಸ್ಗಳು ಇತ್ತು. ದಯವಿಟ್ಟು ಅವನ್ನೆಲ್ಲವನ್ನು ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.